ಸಭಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಬಂದವರಾಗಿದ್ದೇವೆ. ಕಳೆದ ವಾರ ಪ್ರಮುಖವಾಗಿ ನಾವು ನಂಬಿಕೆಯ ವರದ ಕುರಿತಾಗಿ ನೋಡಿದ್ದೇವೆ. ನಂಬಿಕೆಯ ವರದಲ್ಲಿ ರಕ್ಷಿಸಲ್ಪಟ್ಟಿರ್ತಕ್ಕಂಥ ಎಲ್ಲರಲ್ಲಿಯೂ ಕೂಡ ನಂಬಿಕೆಯ ವರ ಇದೆ ಎಂಬುದಾಗಿ. ಆದ್ರೆ ಪ್ರಾಯೋಗಿಕವಾಗಿ ನಂಬಿಕೆಯನ್ನ ನಾವು ವ್ಯಕ್ತಪಡಿಸುವಂತ ಒಂದು ಸಂಗತಿ ಅದು ಎಲ್ಲರಲ್ಲಿಯೂ ಕೂಡ ಒಂದು ವೇಳೆ ದೇವರ ವಾಕ್ಯದಲ್ಲಿಯೂ ಕೂಡ ಅನೇಕ ಭಕ್ತರ ಉದಾಹರಣೆ ಸಹಿತವಾಗಿ ನಾವು ನೋಡಿದ್ದೇವೆ. ಆದ್ರೆ ಕೊನೆಯದಾಗಿ ಇವತ್ತು ನಮ್ಮ ಪರೀಕ್ಷೆ ಹೇಗಿದೆ ಎಂಬುದಾಗಿ ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಹೇಳುವಂತ ಸಂಗತಿಗಳನ್ನ ನಾವು ನೋಡಿಕೊಂಡು ತಿರುಗಿ ನಾವು ಇವತ್ತು ಸುವಾರ್ಥ ವರದ ಕುರಿತು ಕೂಡ ಸ್ವಲ್ಪ ಮಟ್ಟಿಗೆ ನಾನು ಪ್ರಾರಂಭಿಸಿದ್ದೆ. ಸಭೆಯಲ್ಲಿ ಸುವಾರ್ಥ ವರಗಳು ಕರ್ತನು ಕೊಟ್ಟಿರುವ ವಿಷಯವಾಗಿ ನಾವು ನೋಡುವುದು ಕೂಡ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಈ ಸುವಾರ್ತೆಯನ್ನ ನಾವೀಗಾಗಲೇ ಧ್ಯಾನ ಮಾಡುತ್ತಾ ಬಂದಿರತಕ್ಕಂಥವರಾಗಿದ್ದೇವೆ. ಅದನ್ನ ಪ್ರಸಂಗಿಸುವುದು, ಅವಹಿಸಿಕೊಳ್ಳುವುದು, ಪ್ರಸ್ತಾಪಿಸುವುದು, ಹೀಗೆ ಈ ವಿಷಯಗಳನ್ನ ನಾವು ಕಳೆದ ವಾರ ಸ್ವಲ್ಪ ಸಮಯ ನಾವು ನೋಡಿದವರಾಗಿದ್ದೇವೆ. ದೇವರು ಸುವಾರ್ತೆಗೆ ಆತನು ಸಭೆಯಲ್ಲಿ ಕರೀತಾನೋ, ವೈಯಕ್ತಿಕವಾಗಿ ಕರೀತಾನೋ, ಸಭೆಯ ಮುಖಾಂತರವಾಗಿ ಕರೆಯತಕ್ಕಂಥವನಾಗಿದ್ದಾನೋ ಹೇಳುವಂತ ಸ್ವಲ್ಪ ವಿಷಯವನ್ನ ಮಾತ್ರ ನಾನು ಕಳೆದ ವಾರ ಪ್ರಸ್ತಾಪಿಸಿದ್ದೆ. ಈಗ ನಾವು ಅದನ್ನ ಮುಂದುವರಿಸ್ತಾ ಇದ್ದೇವೆ. ಸಭೆಯಲ್ಲಿ ಬಹಳ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸವನ್ನ ಸಭೆಗೆ ಕರ್ತನು ಕೊಡ್ತಾ ಇದ್ದಾನೆ. ಏನೆಂಬುದಾಗಿ ನಾವು ಈಗಾಗಲೇ ಕಳೆದ ವಾರ ಸ್ವಲ್ಪ ಮಟ್ಟಿಗೆ ನಾವು ಓದಿಕೊಂಡಿದ್ದೇವೆ. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 2-3ನೇ ವಚನವನ್ನು ನಾವು ಧ್ಯಾನ ಮಾಡುತ್ತಾ ಬಂದವರಾಗಿದ್ದೆವು. ಅಲ್ಲಿ ಧ್ಯಾನ ಮಾಡುವಾಗ ದೇವರಾತ್ಮನು ಏನ್ ಹೇಳ್ತಾ ಇದ್ದಾನೆ, ಸೌಲ ಬಾರ್ನಬರನ್ನು ನಾನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ಅಲ್ಲಿ ದೇವರಾತ್ಮನು ಹೇಳುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಸಭೆಗೆ ಒಂದು ಜವಾಬ್ದಾರಿಯನ್ನ ಆತನು ಕೊಡ್ತಾ ಇದ್ದಾನೆ. ನಾನು ಯಾರಿಗೆ ನನ್ನ ಸುವಾರ್ಥ ಸೇವೆಗೆ, ನನ್ನ ಸೇವೆಗೆ ಯಾರನ್ನ ಕರೆದಿದ್ದೇನೋ ಅವರನ್ನ ಅಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾನೆ. ಸೌಲ ಬಾರ್ನಬರನ್ನ ನಾನು ಕರೆದ ಕೆಲಸಕ್ಕಾಗಿ ನೀವು ಪ್ರತ್ಯೇಕಿಸಿರಿ ಹೇಳ್ತಕ್ಕಂಥ ಸಂಗತಿಯನ್ನ ಅಲ್ಲಿ ನಾವು ಗಮನಿಸುತ್ತಾ ಇದ್ದೇವೆ. ಪ್ರಿಯರೇ, ಇವತ್ತಿನ ಒಂದೊಂದು ಅನೇಕ ಡಿನಾಮಿನೇಷನ್ಗಳ ಮಧ್ಯದಲ್ಲಿ ನಾವಿದ್ದೇವೆ. ಹಾಗಾಗಿ ಅನೇಕರು ತಪ್ಪಾದ ರೀತಿಯ ಸುವಾರ್ಥ ಸೇವೆಗೆ ಅಥವಾ ಇಂಡಿಪೆಂಡೆಂಟ್, ನಾವು ಕೂಡ ಸಹೋದರ ಸಭೆ ಎಂಬುದಾಗಿ ಹೇಳುವಾಗ ಪ್ರತಿಯೊಂದು ಸಭೆಯು ಸ್ವತಂತ್ರಿಸಲ್ಪಟ್ಟಿರತಕ್ಕಂಥ ಸಭೆಯಾಗಿದೆ. ನಮಗೆ ಕೂಡ ಯಾರು ಕೂಡ ಹೆಡ್ ಎಂಬುದಾಗಿ ಕರ್ತನನ್ನ ಬಿಟ್ರೆ ಬೇರೆ ಯಾರು ಕೂಡ ಹೆಡ್ ಇಲ್ಲ. ಆದ್ರೆ ಅನೇಕ ಸಭೆಗಳವರು ಅವರಿಗೆ ನಮ್ಗೆ ಒಂದು ಹೆಡ್ ಆಫೀಸ್ ಇದೆ ಎಂಬುದಾಗಿ ಅವರು ಅಂದುಕೊಳ್ತಕ್ಕಂಥವರಾಗಿದ್ದಾರೆ. ಅನೇಕರು ನಮಗೆ ಸುವಾರ್ತೆಗೆ ಕಳಿಸ್ತಕ್ಕಂಥವರಾಗಿದ್ದಾರೆ. ಈ ಲೋಕದ ರೀತಿಯಲ್ಲಿ ಟ್ರಾನ್ಸ್ಫರ್ ಗಳನ್ನ ಮಾಡ್ತಕ್ಕಂಥವರಾಗಿರ್ತಾರೆ. ಆದ್ರೆ ಅದು ದೇವರ ವಾಕ್ಯದ ಪ್ರಕಾರವಾಗಿರ್ತಕ್ಕಂಥ ಒಂದು ಸೇವೆಯೋ ಎಂಬುದನ್ನ ನಾವು ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಿಸ್ತಾ ಇದೆ. ಅಲ್ಲಿ ದೇವರಾತ್ಮನು ಹೇಳ್ತಕ್ಕಂಥ ಒಂದು ಸಂಗತಿ, ದೇವರಾತ್ಮನು ನಡೆಸಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಗಮನಿಸ್ತಾ ಬರುವಾಗ ಸಭೆಗೆ ಆತನು ಹೇಳ್ತಾ ಇದ್ದಾನೆ, ನಾನು ಅವರನ್ನ ಪ್ರತ್ಯೇಕಿಸಿದ್ದೇನೆ, ಸೌಲ ಬಾರ್ನಬರನ್ನ ಪ್ರತ್ಯೇಕಿಸಿದ್ದೇನೆ. ಹೌದು, ಅದಕ್ಕೋಸ್ಕರವಾಗಿ ನೀವು ಅವರನ್ನ ಪ್ರತ್ಯೇಕಿಸ್ಬೇಕೆಂಬುದಾಗಿ, ಅವರು ಕರ್ತನ ಸೇವೆಗೋಸ್ಕರವಾಗಿ ಸಿದ್ಧರಾಗಿರ್ತಕ್ಕಂಥವರಾಗಿದ್ದಾರೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಅಂತಿಯೋಕ್ಯ ಸಭೆಯಲ್ಲಿ ಪ್ರಾರ್ಥನೆಗಾಗಿ ಅವರು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ, ಅವರು ಉಪವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ, ಅವರು ಅಲ್ಲಿ ಸೇರಿರುವ ಆ ಒಂದು ಸಂದರ್ಭವನ್ನ ಕರ್ತನು ಸ್ಪಷ್ಟೀಕರಿಸ್ತಾ ಇದ್ದಾನೆ. ನಾನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ. ಪ್ರಿಯರೇ, ಇದನ್ನ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗ ಇದು. ಇಲ್ಲಿ ನಾವು ಸ್ಪಷ್ಟೀಕರಣಕ್ಕೆ ನೋಡ್ತಾ ಇದ್ದೇವೆ. ಯಾರನ್ನು ಕೂಡ ನಾವೆಲ್ಲರೂ ಸುವಾರ್ತೆ ಹೇಳ್ಬೇಕಾಗಿರ್ತಕ್ಕಂಥವರು, ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳು ಒಂದು ವೇಳೆ ಸುವಾರ್ತೆ ತಿಳಿಸ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರು, ಹೇಳಲಿಕ್ಕೆ ಒಂದು ವೇಳೆ ಬರದೇ ಇರತಕ್ಕಂಥವರು ಕೂಡ ಜೀವಿತದ ಮುಖಾಂತರವಾಗಿ ಕೂಡ ಸುವಾರ್ತೆಯನ್ನು ಸಾರ್ತಕ್ಕಂಥವರಾಗಿದ್ದೇವೆ ಹೇಳ್ತಕ್ಕಂಥ ಒಂದು ಸಂಗತಿ ನಾವು ಅರ್ಥ ಮಾಡಿಕೊಳ್ತಾ ಬಂದಿರತಕ್ಕಂಥದ್ದು ಕೂಡ ಆಗಿದೆ. ಆದ್ರೆ ಪ್ರಮುಖವಾಗಿ ಈ ಪೂರ್ಣಾವಧಿ ಸೇವೆಗೋಸ್ಕರವಾಗಿ ಸಮರ್ಪಿಸಿಕೊಳ್ಳತಕ್ಕಂಥವರ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಬರುವಾಗ, ಅವರು ದೇವರಾತ್ಮನಿಂದ ಕರೆಯಲ್ಪಟ್ಟ ಅನುಭವ ಉಳ್ಳವರು ಮತ್ತು ಆ ದೇವರಾತ್ಮನು ಸಭೆಗೆ ತಿಳಿಸಿರ್ತಕ್ಕಂಥ ಒಂದು ಅನುಭವವಾಗಿದೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ಕಳೆದ ವಾರ ನಾವು ಅದನ್ನ ಧ್ಯಾನ ಮಾಡುತ್ತಾ ಬಂದವರು ಕೂಡ ಆಗಿದ್ದೇವೆ. ಬೇರೆ ಈ ಒಂದು ಸುವಾರ್ತೆ ವಿಷಯಕ್ಕಾಗಿ ನಾವು ನೋಡುವಾಗ ಅಲ್ಲಿ ಕರ್ತನ ಅಪೊಸ್ತಲರನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ, ಅಪೊಸ್ತಲರನ್ನ ದೇವರು ಏನ್ ಹೇಳ್ತಾ ಇದ್ದಾರೆ ಅದನ್ನೇ ಅವರು ಹೇಳ್ತಾ ಇದ್ದಾರೆ. ನಾವು ಕರ್ತನ ಅಪೊಸ್ತಲರಾಗಿ ಏನು ಮಾಡ್ತಾ ಇದ್ದೇವೆ, ಏನು ಮಾಡ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಆತನು ಹೇಳ್ತಾ ಇದ್ದಾನೆ. ಕರ್ತನ ಶಿಷ್ಯರಿಗೆ ಆತನು ಹೇಳಿದನು, ನೀವು ಲೋಕದ ಕಟ್ಟಕಡೆಗೆ ಹೋಗಿರಿ, ಸತ್ಯ ಸುವಾರ್ತೆ ಸಾರಿರಿ ಎಂಬುದಾಗಿ ನಾನು ಬೋಧಿಸಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ನೀವು ಅವರಿಗೆ ಬೋಧಿಸಿರಿ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 19-20ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ಸುವಾರ್ತೆಯ ಕರೆಯನ್ನ ತನ್ನ ಭಕ್ತರಿಗೆ ಆತನು
ಕೊಡ್ತಾ ಇದ್ದಾನೆ. ಅದರಲ್ಲಿ ನಾವು ನೋಡುವಾಗ ಇವತ್ತು ಆತನ ಭಕ್ತರಾಗಿರ್ತಕ್ಕಂಥ, ರಕ್ಷಿಸಲ್ಪಟ್ಟಿರ್ತಕ್ಕಂಥ ಎಲ್ಲರ ಒಂದು ಜವಾಬ್ದಾರಿ ಕೂಡ ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರ್ತಕ್ಕಂಥದ್ದು. ಸಭಾ ಹಿರಿಯರೇ ಸುವಾರ್ತೆಯನ್ನು ಸಾರ್ಬೇಕಂತಿಲ್ಲ, ಅಥವಾ ಪೂರ್ಣಾವಧಿಗಾಗಿ ಬಂದಿರತಕ್ಕಂಥವರೇ, ಅದು ಪೂರ್ಣಾವಧಿಗಾಗಿ ಒಂದು ವೇಳೆ ಅವರು ಆ ಒಂದು ಕರೆಯನ್ನ ಹೋಗೊಟ್ಟು ಕರ್ತನ ಸೇವೆಗಾಗಿ ಸಂಪೂರ್ಣವಾಗಿ ಅದನ್ನ ಉಪಯೋಗಿಸಿಕೊಡ ಸಮಯವನ್ನ ಸಂಪೂರ್ಣವಾಗಿ ಅವರು ಒಂದು ವೇಳೆ ನಮಗಿಂತಲೂ ಹೆಚ್ಚಾಗಿರ್ತಕ್ಕಂಥ ಸಮಯಗಳನ್ನ ಸುವಾರ್ಥ ಸೇವೆಗೆ ಅವರು ಉಪಯೋಗಿಸತಕ್ಕಂಥದ್ದು, ಅದು ಕರ್ತನು ಕರೆದಿರತಕ್ಕಂಥ ಆ ಸಂಗತಿಯ ಆಧಾರದ ಮೇಲೆ. ಅದರ ಅರ್ಥ ಅವರು ಕೂಡ ಸುವಾರ್ತೆ ಸೇವೆಗಾಗಿ ಸಂಪೂರ್ಣವಾಗಿ ಅವರು ನೇಮಕವಾಗಿರ್ತಕ್ಕಂಥವರಾಗಿದ್ದಾರೆ ಎನ್ನುವಂತ ಸ್ಪಷ್ಟತೆ ನಮಗೆ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 2-3 ವಚನಗಳನ್ನ ನಾವು ಧ್ಯಾನ ಮಾಡುವಾಗ ನಮಗೆ ಸ್ಪಷ್ಟೀಕರಣ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕಾಣ್ತಾ ಬರುವಾಗ ಸಭೆಯಲ್ಲಿ ಇವತ್ತು ನಾವು ಸುವಾರ್ಥ ಸೇವೆಗೆ ಕರೆದಿರ್ತಕ್ಕಂಥ ಒಂದು ಸಂಗತಿಯನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು. ಅದ್ ಹೇಗೆಂದ್ರೆ, ಕರ್ತನು ಒಂದು ವೇಳೆ ಅವರನ್ನ ಸೇವೆಗೆ ಕರೆದಿರ್ತಕ್ಕಂಥದ್ದು ಸ್ಪಷ್ಟೀಕರಣ ಆದ ಮೇಲೆ ಸಭೆಗೆ ಅದನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ. ನಾವು ಮನುಷ್ಯರು ಒಂದು ವೇಳೆ ಯಾರು ಸೇವೆಗೆ ಕರೆದ್ರೆ ಬರುವಂತ ಅಗತ್ಯತೆ ಇಲ್ಲ. ಒಂದು ವೇಳೆ ಇಂತಹ ಸ್ಥಳಗಳಿಗೆ ನೀವು ಹೋಗಿರಿ ಎಂಬುದಾಗಿ ಹೇಳುವಂತ ಒಂದು ಸನ್ನಿವೇಶಕ್ಕೆ ಎಷ್ಟೋ ಜನರು ಸೋತು ಹೋಗಿರ್ತಕ್ಕಂಥವರಾಗಿದ್ದಾರೆ. ಕರ್ತನ ಕರೆ ಇಲ್ಲದೆ ಸೇವೆಗೆ, ಆ ಸುವಾರ್ಥ ಸೇವೆಗೆ ಬರ್ತಕ್ಕಂಥದ್ದು ಅದು ಕರ್ತನು ಸಭೆಯಲ್ಲಿಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವರಗಳಲ್ಲ. ಕರ್ತನ ಕರೆ ಇರಬೇಕು. ಆ ಕರ್ತನ ಕರೆ ಸಭೆಯು ಸ್ಪಷ್ಟೀಕರಣಕ್ಕೆ ಒಳಗಾಗಿರಬೇಕು. ಹೌದು, ಇವರನ್ನ ಕರ್ತನು ಸೇವೆಗೆ ನೇಮಿಸಿದ್ದಾನೆ, ಸೇವೆಗೆ ಕರೆದಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ. ಈ ದಿನಮಾನಗಳಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ಬೇರೆ ಬೇರೆ ರೀತಿಯ ನಾವು ಸುವಾರ್ತಿಕರು ಆಗಿದ್ದೇವೆ, ಅಪೋಸ್ತಲರಾಗಿದ್ದೇವೆ ಎಂಬುದಾಗಿ ಹೇಳಿಕೊಡ್ತಕ್ಕಂಥವರು ಕೂಡ ಅನೇಕರಿದ್ದಾರೆ. ಬೇರೆ ಬೇರೆ ವರೆಗಳು, ನಮ್ಗೆ ಹೆಚ್ಚಾದ ವರೆಗಳಿದೆ ಎಂಬುದಾಗಿ ಅಂದುಕೊಳ್ತಕ್ಕಂಥವರಾಗಿದ್ದಾರೆ. ಅದು ಬೇರೆ ಬೇರೆ ಗ್ರೂಪ್ಗಳಲ್ಲಿ ನಾವು ತಪ್ಪಾದ ಬೋಧನೆಯನ್ನ ಹೊಂದಿಕೊಂಡಿರ್ತಕ್ಕಂಥವರಿದ್ದಾರೆ. ಅನೇಕರು ಅವರು ತಪ್ಪಾದ ಸಂಘ ಸಂಸ್ಥೆಗಳಿಂದ ನೇಮಕ ಆಗಿರ್ತಕ್ಕಂಥವರಾಗಿದ್ದಾರೆ. ಬೇರೆ ನಾವು ವಾಕ್ಯದಲ್ಲಿ ಗಮನಿಸ್ತಾ ಬರುವಾಗ ಈ ಸುವಾರ್ಥ ಸೇವೆಯು ಎಲ್ಲಾ ವಿಶ್ವಾಸಿಗಳಿಗೆ ಕರ್ತನು ಹೇಳುವಂಥದ್ದು ಸುವಾರ್ತೆಯನ್ನ ನಾವು ಇನ್ನೊಬ್ಬರಿಗೆ, ನಮಗೆ ಕೊಟ್ಟಿರ್ತಕ್ಕಂಥ ಈ ಸುವಾರ್ತೆಯನ್ನ ಅನೇಕರಿಗೆ ನಾವು ತಿಳಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದು ಸತ್ಯ. ಆದ್ರೆ ಈ ಸುವಾರ್ತೆಗಾಗಿ ನೇಮಕವಾಗಿರ್ತಕ್ಕಂಥ ಒಂದು ಸಂಗತಿ, ಆ ವರವು ಕರ್ತನು ಯಾರಿಗೆ ಸ್ಪಷ್ಟೀಕರಿಸ್ತಾ ಇದ್ದನೋ, ಸೌಲ ಬಾರ್ನವನು, ಈಗ ನಂತರ ಆತನನ್ನ ಪೌಲ ಎಂಬುದಾಗಿ ನಾವು ಕರಿತೇವೆ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗೆ ಸೌಲ ಬಾರ್ನವರನ್ನ ನಾನು ಕರೆದ ಕೆಲಸಕ್ಕೋಸ್ಕರವಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನಲ್ಲ, ಈ ಪ್ರತ್ಯೇಕಿಸತಕ್ಕಂಥ ಒಂದು ಸಂಗತಿ ಇಲ್ಲಿ ಸುವಾರ್ಥ ಸೇವೆಯು ಕೂಡ ಒಂದು ಸಂಗತಿಗೂ ಕೂಡ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗವಾಗಿದೆ. ಅದರಿಂದ ಸುವಾರ್ಥಗೆ ಸೇವೆಗೆ ದೇವರು ಕಳಿಸಲಿಕ್ಕೆ ಮಾಡಿರ್ತಕ್ಕಂಥ ಮಾರ್ಗ ಇದಾಗಿದೆ ಹೊರತು ವೈಯಕ್ತಿಕವಾಗಿ ನಾನು ಹೋಗ್ಬಿಡ್ತೀನಿ ಎಂಬುದಾಗಿ, ನಾನು ಎಲ್ಲಿಯೋ ಸುವಾರ್ತೆ ಸಾರ್ತಾ ಇದ್ದೀನಿ, ನಾನು ಇಂಥ ಕಡೆ ಹೋಗಿದ್ದೀನಿ, ಸುವಾರ್ತೆಗಾಗಿ ನಾನು ಪೂರ್ಣಾವಧಿಗಾಗಿ ನಾನು ಸೇವೆಗೆ ನಾನು ಹೋಗಿದ್ದೇನೆ, ನನಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳತಕ್ಕಂಥ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡುತ್ತಾ ಬರುವಾಗ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಸುವಾರ್ಥ ಸೇವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ದೇವರ ವಾಕ್ಯ ಅಪ್ಪಣೆ ಕೊಡುವುದಿಲ್ಲ. ದೇವರು ತನ್ನ ಸಭೆಗಳಿಗೆ ಸ್ಪಷ್ಟೀಕರಿಸಿದ ನಂತರವೇ ಅದು ಸೇವೆಗೆ ಹೋಗ್ತಕ್ಕಂಥ ಒಂದು ಸಂಗತಿಗಳಾಗಿದೆ ವಿನಃ ಖಂಡಿತವಾಗಿಯೂ ಅದಿಲ್ಲ. ಖಂಡಿತವಾಗಿಯೂ ಆ ವಾಕ್ಯದ ಹೊರತಾಗಿ ವೈಯಕ್ತಿಕವಾಗಿ ಸಭೆಯನ್ನ ಬಿಟ್ಟು ನಾನು ಸೇವೆಗೆ ಹೋಗ್ತೇನೆ ಹೇಳ್ತಕ್ಕಂಥ ಒಂದು ಸಂಗತಿ ಖಂಡಿತವಾಗಿಯೂ ಇಲ್ಲ. ಸ್ಪಷ್ಟವಾಗಿ ನಾವು ನೋಡ್ತಕ್ಕಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅದರಿಂದ ಅಲ್ಲಿ ನಾವು ಕಾಣುವಾಗ 2 ತಿಮೋಥೆಯ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಚನಗಳನ್ನ ಗಮನಿಸುವಾಗ ಪೌಲನು ತಿಮೋಥೆಯನಿಗೆ ಸುವಾರ್ತೆಯ ಕೆಲಸವನ್ನು ಮಾಡು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ತಿಮೋಥೆಯನಿಗೆ ಈ ಸ್ವಾರ್ಥ ಸೇವೆ ಮಾಡತಕ್ಕಂಥ ವರಗಳಿತ್ತು ಹೇಳುವುದನ್ನು ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಮತ್ತು ಅಲ್ಲಿ ಸ್ಪಷ್ಟವಾಗಿ ಅಪೊಸ್ತಲರಿಗೆ ಕೂಡ ಇರ್ತಕ್ಕಂಥ ಒಂದು ಸಂಗತಿಗಳಾಗಿದೆ. ಈ ಸುವಾರ್ತೆಯ ವರವನ್ನ ವಿಶೇಷವಾಗಿ ಹೊಂದಿರತಕ್ಕಂಥವರು ಅಪೊಸ್ತಲರಾಗಿದ್ರು. ನೋಡ್ರಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನ ಕೂಡ ನಮಗೆ ಸ್ಪಷ್ಟೀಕರಿಸ್ತಾ ಇದೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನ ಹೇಳುವಂಥದ್ದು ಕೆಲವರನ್ನ ಸುವಾರ್ತಿಕರನ್ನಾಗಿ ನೇಮಿಸಿದರು ಎಂಬುದಾಗಿ. ಹಾಗಾದ್ರೆ ಈ ಸುವಾರ್ತಿಕರನ್ನ ಯಾರು ನೇಮಕ ಮಾಡಿದರು? ಅಪೊಸ್ತಲರಾಗಿರ್ತಕ್ಕಂಥ ಪೌಲ ನೇಮಕ ಮಾಡಿದನ? ಅಪೊಸ್ತಲರಾಗಿರ್ತಕ್ಕಂಥ ಪೇತರ ನೇಮಕ ಮಾಡಿದನೋ? ಹೀಗೆ ಅಪೊಸ್ತಲರು ಯಾರಾದರೂ ಇನ್ನೊಬ್ಬ ಇವರನ್ನ ನೇಮಕ ಮಾಡಿದರೋ ಹೇಳುವಂತ ಪ್ರಶ್ನೆಯನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಹಾಗಾಗಿ ಎಫೆಸ ಪತ್ರಿಕೆಯಲ್ಲೂ ಕೂಡ ಕೆಲವರನ್ನು ಸುವಾರ್ತಿಕರನ್ನಾಗಿ ನೇಮಿಸಿದನು. ದೇವರು ಆತನು ಸುವಾರ್ತಿಕರನ್ನ ನೇಮಿಸ್ತಕ್ಕಂಥವನಾಗಿದ್ದಾನೆ. ಯಾರಿಗೆ ಆ ವರ ಇದೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ತಾ ಬರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದರಿಂದ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 20ನೇ ವಚನ
ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 20ನೇ ವಚನ, ನಾವಂತೂ ಕಂಡು ಕೇಳಿದನ್ನು ಇರಲಾರೆವು. ಪೇತ್ರ ಯೋಹಾನರು ಅವರು ಹೇಳಿರ್ತಕ್ಕಂಥ ಒಂದು ಸುವಾರ್ತೆ ವಿಷಯವಾಗಿ ನಾವು ಕಾಣ್ತಾ ಇದ್ದೇವೆ. ನಾವು ಕಂಡಿದ್ದು ಮತ್ತು ಕೇಳಿದ್ದನ್ನ ನಾವು ತಿಳಿಸ್ತೇವೆ ಹೇಳ್ತಕ್ಕಂಥ ಸಂಗತಿಯನ್ನ ಇಲ್ಲಿ ಪೇತ್ರ ಯೋಹಾನರು ಹೇಳುವುದನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಬೇರೆ ಪೇತ್ರ ಯೋಹಾನರನ್ನ ಕರ್ತನು ನೇರವಾಗಿ ಅವರನ್ನ ಅಪೊಸ್ತಲತನಕ್ಕೆ ಆತನು ಕರೆದವನಾಗಿದ್ದಾನೆ, ಅಪೊಸ್ತಲರಾಗಿ ಆತನು ನೇಮಕ ಮಾಡಿದವನಾಗಿದ್ದಾನೆ. ಅದು ನಮಗೆ ಗೊತ್ತಿರತಕ್ಕಂಥ ಸಂಗತಿಯಾಗಿದೆ. ಮತ್ತು ನಾವು ಈಗಾಗಲೇ ಅಪೊಸ್ತಲರ ಒಂದು ನೇಮಕದ ಕುರಿತು ಹಿಂದೆ ಕೂಡ ನಾವು ಅದನ್ನ ಸ್ವಲ್ಪ ಸಮಯ ಧ್ಯಾನ ಮಾಡಿದವರು ಕೂಡ ನಾವು ಆಗಿದ್ದೇವೆ. ಅದರಿಂದ ಈ ಸುವಾರ್ತೆ ಬಹಳ ಕರ್ತನು ಮೊದಲನೇದಾಗಿ ಸುವಾರ್ತೆ ಆತನು ಸಾರ್ತಾ ಇದ್ದೇನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 23ನೇ ವಚನದಲ್ಲಿ ಪರಲೋಕದ ಸುವಾರ್ತೆಯನ್ನ ಸಾರಿ ಹೇಳ್ತಾ ಇದ್ದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನು ತನ್ನ ಭಕ್ತರು ಮುಂದೆ ಸಾರುವಂತ ಒಂದು ಸಂಗತಿ ಕೂಡ ಆತನು ಮಾದರಿ, ತಾನು ಯಾರಿಗೆಲ್ಲ ವರಗಳನ್ನ ಕೊಟ್ಟಿದ್ದೇನೋ ಅವರ ಆ ವರಗಳನ್ನ ಉಪಯೋಗಿಸಬೇಕಾಗಿರುವಂತದ್ದು ಆಗಿದೆ ಎಂಬುದಾಗಿ ಕರ್ತನು ಕೂಡ ಆ ಸುವಾರ್ಥ ಸೇವೆಗೆ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಕೆಲಸ ಇದೆ. ಆ ಕೆಲಸಗಳು ತಾನೂ ಕೂಡ ಆತನು ಲೋಕದಲ್ಲಿ ಇರುವಾಗ ಆತನು ಮಾಡಿರುವುದನ್ನ ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ ಪ್ರಿಯರೇ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಸುವಾರ್ಥ ಸೇವೆ ವಿಷಯದಲ್ಲಿ ಕರ್ತನು ಅವರನ್ನ ನೇಮಕ ಮಾಡಬೇಕೇ ವಿನಃ ಬೇರೆಯವರಲ್ಲ. ಕರ್ತನು ನೇಮಕವಾದವರು ಅವರು ಯಾರು ಕೂಡ ಸೇವೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಈಗ ಪೌಲನು ಹೇಳ್ತಾ ಇದ್ದಾನೆ, ನಾನು ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ ಎಲ್ಲಿದೆ ಶ್ರೇಷ್ಠ ಹೋರಾಟ ಎಂಬುದನ್ನ ಪ್ರತಿಯೊಬ್ಬ ಸುವಾರ್ತಿಕರಾಗಿರ್ತಕ್ಕಂಥವರು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರುವಂತದ್ದಿದೆ. ಯಾಕೆಂದ್ರೆ ಸುವಾರ್ತೆ ನೇಮಕವಾದದ್ದು ಯಾರಿಗೋಸ್ಕರವಾಗಿ ಈ ಒಂದು ಸುವಾರ್ಥ ಸೇವೆ ಮತ್ತು ಯಾರು ನೇಮಕ ಮಾಡಿದ್ರು, ನನ್ನನ್ನು ಯಾರು ನೇಮಕ ಮಾಡಿದವರಾಗಿದ್ದಾರೆ, ಆ ನೇಮಕದಲ್ಲಿ ನನ್ನ ಪಾತ್ರ ಏನಿದೆ ಹೇಳುವುದನ್ನ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆಯನ್ನ ಹೊಂದಿರತಕ್ಕಂಥವರು ಕರ್ತನ ಭಕ್ತರು ದಾಸರು ಆಗಿದ್ದ ಪಕ್ಷದಲ್ಲಿ ನಿಜವಾಗಿಯೂ ಸುವಾರ್ಥ ಸೇವೆಗೆ ದೇವರವರನ್ನ ಕರೆದಿದ್ದಾನೆ. ಇಲ್ಲದಿದ್ದರೆ ಮನುಷ್ಯರು ಒತ್ತಾಯ ಮಾಡಿಯೋ ಅಥವಾ ಇನ್ನೊಬ್ಬರು ಒತ್ತಾಯ ಮಾಡಿಯೋ ಅಥವಾ ಒಂದು ವೇಳೆ ಸಭಾ ಹಿರಿಯರು ಒತ್ತಾಯ ಮಾಡಿಯೋ ಅಥವಾ ಇನ್ನೊಬ್ಬ ಸುವಾರ್ತಿಕರು ಒತ್ತಾಯ ಮಾಡಿಯೋ ಕರೆದಿರ್ತಕ್ಕಂಥ ಒಂದು ಸಂಗತಿಗಳಾದ್ರೆ ಆ ಸುವಾರ್ತಿಕನ ಸ್ಥಾನ, ಸುವಾರ್ತಿಕನ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳದಿರ್ತಕ್ಕಂಥ ಒಂದು ಸಂಗತಿಗೆ ನಿಜವಾಗಿಯೂ ಕರ್ತನು ಕರೆಯತಕ್ಕಂಥವನಾಗಿದ್ದಾನೆ. ಕರ್ತನು ಸುವಾರ್ಥ ಸೇವೆಗಾಗಿ ಕರೆದಿರುವಾಗ ಕರ್ತನು ಒಂದು ಕ್ರಮದಲ್ಲಿ ಸೇವೆಗೆ ಆತನು ಕರೆದಿದ್ದಾನೆ. ಒಂದು ವೇಳೆ ಸುವಾರ್ಥ ಸೇವೆಗೆ ಹೋಗ್ಲಿಕ್ಕೆ ಒಂದು ವೇಳೆ ಆ ಸಭೆ ಸ್ಥಾಪನೆಯಾಗಿ ಸಭಾ ಹಿರಿಯರು ನೇಮಕವಾದ ನಂತರ ಒಂದು ವೇಳೆ ಅದಕ್ಕೂ ಕೂಡ ಒಂದು ಸಿಸ್ಟಮ್ಸ್ ಅನ್ನ ದೇವರಿಟ್ಟಿದ್ದಾರೆ. ನಮ್ಮ ದೇವರು ಕ್ರಮವುಳ್ಳ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಾಗ ಕ್ರಮ ಇತ್ತು. ಆತನು ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡಿದಾಗ ಒಂದು ಕ್ರಮದಲ್ಲಿ ಆತನು ತಂದನು. ಮತ್ತು ಪ್ರತಿಯೊಂದು ಹಳಬಡಂಬಡಿಕೆ ಕಾಲವನ್ನು ಹೊಸ ಒಡಂಬಡಿಕೆ ಕಾಲವನ್ನು ನೋಡುವಾಗ ಒಂದೊಂದು ಕ್ರಮವನ್ನ ಸರಿಯಾಗಿಟ್ಟವನಾಗಿದೆ. ಆ ಕ್ರಮವನ್ನು ನಾವು ಅರ್ಥ ಮಾಡಿಕೊಳ್ಳದೆ, ನಾವು ತಪ್ಪಾಗಿ ತಿಳ್ಕೊಂಡು ನಾವೇನ್ ಮಾಡ್ತಾ ಇದ್ದೇವೆ, ದೇವರ ವಾಕ್ಯವನ್ನ ಅತಿಕ್ರಮಿಸಿ ಹೋಗ್ತಕ್ಕಂಥ ಕಾರ್ಯಕ್ಕೆ ನಾವು ನಿಲ್ಲುವಂಥದ್ದು ದೇವರ ವಾಕ್ಯ ಒಪ್ಪುವಂತ ವಿಷಯಗಳಲ್ಲ. ಅದರಿಂದ ಪ್ರಿಯರೇ, ನಾವು ನೋಡ್ತಕ್ಕಂಥ ಒಂದು ಸಂಗತಿ ಅದು ಸುವಾರ್ಥ ಸೇವೆಗೆ ನಿಜವಾಗಿ ಕರ್ತನ ಆತ್ಮನು ಕರೆಯಲ್ಪಡ್ತಕ್ಕಂಥವನಾಗಿದ್ದಾನೆ ಸಭೆಯ ಮುಖಾಂತರವಾಗಿ. ಒಂದು ವೇಳೆ ಅವನು ಸಭೆಯ ಮುಖಾಂತರವಾಗಿ ಕರೆಯಲ್ಪಡದೆ ನಾನೊಬ್ಬ ಪೂರ್ಣಾವಧಿ ಸೇವಕನಾಗಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿ ದೇವರ ವಾಕ್ಯ ಒಪ್ಪುವಂತ ವಿಷಯಗಳಲ್ಲ. ಸಭೆಯನ್ನು ಯಾಕೆ ಇಟ್ಟಿದ್ದಾನೆ? ಒಂದು ವೇಳೆ ವೈಯಕ್ತಿಕವಾಗಿ ನಾನು ಸೇವೆ ಮಾಡಬೇಕು ಅಥವಾ ಇನ್ನೊಬ್ಬರು ಸೇವೆ ಮಾಡಬೇಕು ಹೇಳ್ತಕ್ಕಂಥ ನಿಯಮವನ್ನ ಕರ್ತನು ಇಡಲ್ಪಟ್ಟಿದ್ದರೆ ಇವತ್ತು ಸಭೆ ಯಾಕೆ ಬೇಕಾಗಿತ್ತು? ಅದರಿಂದ ನಾವು ಗಮನಿಸ್ತಾ ಬರುವಾಗ ಒಂದು ಸಭೆಯ ಮುಖಾಂತರವಾಗಿ ನಡೆಯುವಂತ ಒಂದು ಸೇವೆ ಆಗಿದೆ ಹೊರತು ಸುವಾರ್ಥ ಸೇವೆ. ಸಭೆಯಲ್ಲಿ ದೇವರು ಒಂದು ವೇಳೆ ಒಬ್ಬ ವ್ಯಕ್ತಿಯು ಇನ್ನೊಂದು ಸ್ಥಳಕ್ಕೆ ಸುವಾರ್ಥ ಸೇವೆಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನಾನು ಇಲ್ಲಿ ಸುವಾರ್ಥಿಕನಾಗಿದ್ದರೆ ಈ ಸುವಾರ್ತೆ ಇಲ್ಲಿಂದ ಸಭಾ ಹಿರಿಯರು ನೇಮಕವಾಗಿ ಅಥವಾ ಈ ಸಭೆಯು ಆತ್ಮಿಕವಾಗಿ ಬೆಳೆತಿರ್ತಕ್ಕಂಥ ಸನ್ನಿವೇಶವನ್ನ ಕಂಡವನಾಗಿ ನಾನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನೆಂದರೆ, ದೇವರಾತ್ಮನು ಒಂದು ವೇಳೆ ಬೇರೆ ಕಡೆಗೆ ನನ್ನನ್ನು ನಡೆಸಿದರೆ, ದೇವರಾತ್ಮನು ಅಲ್ಲಿ ಒಂದು ವೇಳೆ ನಡೆಸಿರ್ತಕ್ಕಂಥದ್ದಿದ್ದರೆ ಆ ಸಭೆಯ ಮುಖಾಂತರವಾಗಿಯೇ ಬೇರೆ ಸ್ಥಳಕ್ಕೆ ಹೋಗಬೇಕೇ ವಿನಃ ಯಾರೋ ಒಂದು ಹತ್ತಿರದ ಅಥವಾ ಮುಂಚೆ ಕಮಾಂಡ್ ಮಾಡಿರ್ತಕ್ಕಂಥವರು ನನಗೆ ಹೇಳ್ತಾ ಇದ್ದಾರೆ ನಾನು ಆ ಕಡೆ ಹೋಗ್ಬೇಕು, ಅಥವಾ ಇನ್ನೊಬ್ಬರು ಅಂತಾರಾಷ್ಟ್ರೀಯ ಬೋಧಕರು ನನಗೆ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಕ್ಕಂಥ ದೊಡ್ಡ ದೊಡ್ಡ ಬೋಧಕರು ನನಗೆ ಹೇಳ್ತಾ ಇದ್ದಾರೆ, ಅದರಿಂದ ನಾನು ಹೋಗ್ತಾ ಇದ್ದೇನೆ ಎಂಬತಕ್ಕಂಥದ್ದು ಒಂದು ವೇಳೆ ಯಾರೋ ಅದನ್ನ ಹೇಳುವಂತಹ ಸಂಗತಿಗಳಿಗೆ ಒಳಗಾಗಿ ನಾನು ಹೋಗ್ತಾ ಇದ್ದಾರೆ, ಅದು ದೇವರ ವಾಕ್ಯ ಖಂಡಿತ ಒಪ್ತಾ ಇಲ್ಲ. ಖಂಡಿತ ಒಪ್ತಾ ಇಲ್ಲ. ಒಂದು ವೇಳೆ ಆ ತರದ ಸನ್ನಿವೇಶಗಳು ಯಾರಲ್ಲಿ ಆದ್ರೂ ಒಂದು ವೇಳೆ ದೇವರು ಕರೆಯದೆ ಒಂದು ವೇಳೆ
ಪ್ರತ್ಯೇಕಿಸದೆ ವೈಯಕ್ತಿಕವಾಗಿ ಅವರು ಸ್ವಾರ್ಥ ಸೇವೆಗೆ ಹೋಗಿರ್ತಕ್ಕಂತ ಒಂದು ಸಂದರ್ಭಗಳಿದ್ರೆ ಅವ್ರು ನೇರವಾಗಿ ಯಾವ ಸಭೆಯ ಅನ್ಯೋನ್ಯತೆಯಲ್ಲಿದ್ದರು, ಎಲ್ಲಿ ರೊಟ್ಟಿ ಮುರಿತಾ ಇದ್ರು, ವಾಪಸ್ ಬರ್ಬೇಕು ಅಲ್ಲಿಗೆ ವಾಪಸ್ ಬರ್ಬೇಕು. ಅಲ್ಲಿಗೆ ವಾಪಸ್ ಬಂದ್ಕೊಂಡು ಅಲ್ಲಿ ಕರ್ತನು ಒಂದು ಹೇಳಿದ ಮಾತನ್ನ ನೆನಪು ಮಾಡಿಕೊಳ್ಬೇಕು. ಅದೇನೆಂಬುದಾಗಿ ನೋಡುವಾಗ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ಭೂಲೋಕದ ಕಟ್ಟಕಡೆಗೆ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಕರ್ತನ ಹೇಳಿದ್ದಾನೆ. ಅದರಿಂದ ಪ್ರಿಯರೇ, ಸಾಕ್ಷೀಕರಿಸುವಿಕೆಯ ಒಂದು ಜೀವಿತ ಪ್ರತಿಯೊಬ್ಬ ವಿಶ್ವಾಸಿಗೂ ಅವರು ರೊಟ್ಟಿ ಮುರಿಯತಕ್ಕಂಥ ಸಭೆಯಲ್ಲಿ ಇರಲೇಬೇಕಾಗಿರ್ತಕ್ಕಂಥದ್ದು ಕರ್ತನು ಕೊಟ್ಟಿದ್ದಾರೆ. ಅದರಿಂದ ನಾನು ಸಭೆ ಬಿಟ್ಟು ಹೋಗ್ತೇನೆ, ಇನ್ನೊಂದು ಕಡೆ ವೈಯಕ್ತಿಕವಾಗಿ ಯಾರೋ ನನ್ನನ್ನು ಕರೆದಿದ್ದಾರೆ ಎಂಬುದಾಗಿ ಹೇಳಿಕೊಂಡು ನಾನು ವಿರುದ್ಧವಾಗಿ ವರ್ತಿಸಿಕೊಂಡು ಸಭೆ ಬಿಟ್ಟು ನಾನು ಹೋಗುವುದಾದರೆ ಅದಕ್ಕೆ ಕರೆಕ್ಷನ್ ಮಾಡ್ಲಿಕ್ಕೆ ದೇವರ ವಾಕ್ಯದಲ್ಲಿ ತಿರುಗಿ ಅವಕಾಶ ಇಲ್ಲ. ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ, ಈ ರೀತಿಯ ತಿರುಗಿ ಅವಕಾಶ ಇಲ್ಲ. ವಾಪಸ್ ಸಭೆಗೆ ಬರಬೇಕು. ವಾಪಸ್ ಸಭೆಗೆ ಬಂದು ಸಭೆಯಲ್ಲಿ ಸಾಕ್ಷೀಕರಿಸತಕ್ಕಂಥದ್ದು, ಒಂದು ವೇಳೆ ನಿಜವಾಗಿ ಸುವಾರ್ಥ ಸೇವೆಗೆ ಅವರನ್ನ ಕರೆದಿರ್ತಕ್ಕಂಥ ಅನುಭವ ಸಭೆಗೂ ಸ್ಪಷ್ಟೀಕರಣ ಬಂದರೆ ಮಾತ್ರವೇ ಅವರು ಸುವಾರ್ಥ ಸೇವೆಗೆ ತನ್ನನ್ನು ತೊಡಗಿಸಿಕೊಳ್ಬೇಕು. ಇಲ್ಲದಿದ್ದರೆ ಕರ್ತನ ವಾಕ್ಯ ಎಂದಿಗೂ ಆ ಕಾರ್ಯವನ್ನು ಒಪ್ಪುವುದಿಲ್ಲ. ಇನ್ನು 2ನೇ ವಿಷಯದಲ್ಲಿ ಕೂಡ ನಾವು ಗಮನಿಸಬೇಕು. ಈಗಾಗಲೇ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಅವರು ಯಾವ ಸಭೆಯ ಅನ್ಯೋನ್ಯತೆಯಲ್ಲಿದ್ದರೋ, ಸುವಾರ್ಥಿಕರಾಗಿ ಯಾವ ಸಭೆಯ ಅನ್ಯೋನ್ಯತೆಯಲ್ಲಿದ್ದರೋ ಆ ಸಭೆಯ ಮುಖಾಂತರವಾಗಿ ಇನ್ನೊಂದು ಕಡೆಗೆ ಸೇವೆಗೆ ಹೋಗಬೇಕೇ ವಿನಃ ಯಾವುದೋ ಸಭೆಯವರು ಕಮಾಂಡ್ ಮಾಡ್ತಾರೆ ಎಂಬುದಾಗಿ ಯಾರು ಯಾರಿಗೆ ಕಮಾಂಡೇಶನ್ ಮಾಡ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ಕೂಡ ಸ್ಪಷ್ಟವಾಗಿ ತಿಳಿದಿರಬೇಕು. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ ಇಲ್ಲಿ ನಾವು ಗಮನಿಸ್ತಾ ಬರುವಾಗ ಈಗಾಗಲೇ ನಾವು ನೋಡ್ತಾ ಬಂದ ಪ್ರಕಾರ 2-3ನೇ ವಚನವನ್ನ ನಾವು ಗಮನಿಸ್ತಾ ಬರುವಾಗ ನಾವು ಒಬ್ಬರಿಗೆ ಕಮಾಂಡೇಶನ್ ಕೊಡ್ಬೇಕು, ಒಂದು ಸಭೆ ಕೊಡ್ಬೇಕದು. ಯಾವ ಸಭೆ ಕೊಡ್ಬೇಕು? ಎಲ್ಲಿಯೋ ಇವತ್ತು ನಾನು ಸೇವೆಗೆ ಹೋಗ್ತೇನೆ ಎಂಬುದಾಗಿ ಹೇಳಿ ನಾನು ಯಾವುದೋ ಬೆಂಗಳೂರಿನೋ ಅಥವಾ ಹೈದರಾಬಾದಿನೋ ಯಾವುದೋ ಸಭೆಯಲ್ಲಿ ಇದ್ಕೊಂಡು ನಾನು ಸಭೆಗೆ ಹೋಗ್ತೀನಿ, ಅದಕ್ಕೆ ನನಗೆ ಸೇವೆ ಕಳಿಸಿರಿ ಅಥವಾ ಕಮೆಂಡೇಶನ್ ಕೊಡ್ರಿ ಎಂಬುದಾಗಿ ಹೇಳುವಂತ ಒಂದು ಸಂಗತಿಗಳು ದೇವರ ವಾಕ್ಯ ಒಪ್ಪುವಂತ ಕಾರ್ಯಗಳಲ್ಲ. ನೀವು ಎಲ್ಲೇ ಅನ್ಯೋನ್ಯತೆಯಲ್ಲಿ ಇದ್ದೀರಿ, ಯಾವ ಸಭೆಯ ಅನ್ಯೋನ್ಯತೆಯಿರಿ, ದೇವರು ನಿಮ್ಗೆ ಅಲ್ಲಿ ಕರೆದಿರ್ತಕ್ಕಂಥ ಸ್ಪಷ್ಟೀಕರಣ ಸಿಕ್ಕಿದೆಯೋ, ಸಭೆಗೆ ಸ್ಪಷ್ಟೀಕರಣ ಸಿಕ್ಕಿದೆಯೋ, ಸಭೆ ಅವರನ್ನ ಕಳಿಸಿಕೊಡ್ತಕ್ಕಂಥ ಸಂಗತಿಗಳಿಗೆ ನಿಲ್ತಕ್ಕಂಥವರಾಗಿದ್ದಾರೋ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪ್ರಿಯರೇ ಮುಂದುವರಿಯಬೇಕು. ಯಾಕೆಂದ್ರೆ ಸ್ವಸ್ಥ ಬೋಧನೆ ಇರತಕ್ಕಂಥ ಒಂದು ಸಭೆಯ ಕ್ರಮಗಳು ಕರ್ತರು ನಮಗೆ ಇಟ್ಟಿದ್ದಾರೆ. ಯಾವುದೋ ಒಂದು ವೇಳೆ ದೇವರ ವಾಕ್ಯ ಬಲ್ಲಂತವರು ತಪ್ಪಾದ ರೀತಿಯಾಗಿರ್ತಕ್ಕಂಥ ಆಲೋಚನೆ ಹೇಳಿ ಒಂದು ವೇಳೆ ಬೇರೆ ಬೇರೆ ಸ್ಥಳಕ್ಕೆ ನೀವು ನನ್ನನ್ನ ಸೇವೆಗೆ ಕಳಿಸಿರಿ, ನನ್ನ ವೈಯಕ್ತಿಕವಾಗಿ ನಾನು ಹೋಗ್ತೇನೆ ಎಂಬತಕ್ಕಂಥದ್ದು ಆ ಕರೆಯನ್ನ ಒಂದು ವೇಳೆ ಹೇಳಿಕೊಟ್ಟು ಹೋಗುವಂತ ನಿಯಮನ ಸಭಾ ಹಿರಿಯರು ಸೇವೆಗೆ ಕಳಿಸಿಕೊಡಬೇಕು. ಒಂದು ವೇಳೆ ಸಭಾ ಹಿರಿಯರು ಸಭೆಯಿಂದ ಬೇರೆ ಸ್ಥಳಕ್ಕೆ ಅಪ್ಪಣೆ ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿರಬೇಕು. ಇಲ್ಲದ ನನ್ನ ವೈಯಕ್ತಿಕವಾಗಿ ನನ್ನ ಇಷ್ಟದ ಪ್ರಕಾರವಾಗಿ ನಾನು ಹೇಗೋ ಮಾಡ್ತೇನೆ ಎಂಬುದಾಗಿ ಹೇಳುವಂತ ಒಂದು ಕರೆ, ಅದು ದೇವರು ಕರೆದಿರ್ತಕ್ಕಂಥ ಕರೆ ಅಲ್ಲ ಪ್ರಿಯರೇ. ದೇವರ ಕರೆ ಸ್ಪಷ್ಟೀಕರಣವಾಗಿರ್ತಕ್ಕಂಥದ್ದಾಗಿದೆ. ಅದನ್ನ ಮುಂದೆ ಸ್ವಲ್ಪ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯರಾದ್ರಿಂದ ದೇವರ ಕರೆ ಬಂದಿದೆಯೋ ಇಲ್ಲೋ ಹೇಳುವಂಥದ್ದನ್ನ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಮನುಷ್ಯರು ನನ್ನನ್ನು ಕರೆದಿದ್ದಾರೋ ಅಥವಾ ಇನ್ನೊಬ್ಬ ಸಭೆಯವರು ನನ್ನನ್ನು ಕರೆದಿದ್ದಾರೋ ಅಥವಾ ನಾನು ರಕ್ಷಣೆ ಹೊಂದಿರತಕ್ಕಂಥ ಸಭೆಯವರು ನನ್ನನ್ನು ಕರೆದಿದ್ದಾರೋ ಅಥವಾ ನಾನು ಬೇರೆ ಯಾವುದೋ ಡಿನಾಮಿನೇಷನ್ ಇದ್ಕೊಂಡು ಈ ಒಂದು ಸ್ವಸ್ಥ ಬೋಧನೆಗೆ ಸಭೆಗೆ ಬಂದ್ಕೊಂಡು ನಾನು ಅಲ್ಲಿಗಿಂತ ಸೇವೆಗೆ ಹೋಗ್ಬೇಕಿರತಕ್ಕಂಥ ಸಂಗತಿಗಳು ನಾನು ಆಲೋಚನೆ ಮಾಡಿಕೊಂಡು ನಾನು ಹೋಗ್ತಾ ಇದ್ದೇನೋ, ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸುವಾರ್ಥ ಸೇವೆಗೆ ದೇವರು ನನ್ನನ್ನು ಕರೆದಿದ್ದಾನೋ ಹೇಳುವಂತ ಸ್ಪಷ್ಟೀಕರಣ ಇಲ್ಲದಿದ್ದರೆ ಅದು ಕರ್ತನು ಕಳಿಸಿರ್ತಕ್ಕಂಥ ಸೇವೆ ಅಲ್ಲ. ಸುವಾರ್ತೆಯ ಆ ಒಂದು ವರ ಅವರಲ್ಲಿ ಇಲ್ಲ ಹೇಳುವಂತ ಸ್ಪಷ್ಟೀಕರಣ ಸಿಗ್ತಕ್ಕಂಥದ್ದಾಗಿದೆ. ಆದ್ರಿಂದ ಇಂತಹ ಒಂದು ಸಂಗತಿಗಳಿಗೆ ವಾಪಸ್ ಯಾವ ಸಭೆಯ ಅನ್ಯೋನ್ಯತೆಯಲ್ಲಿ ಅವರಿದ್ದಾರೋ ಸಾಕ್ಷೀಕರಿಸತಕ್ಕಂಥ ಒಂದು ಸಂಗತಿಯನ್ನ ಕರ್ತನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ. ನಾವು ಕೂಡ ಶಿಷ್ಯರಾಗಿದ್ದೇವೆ. ಒಬ್ಬ ಸುವಾರ್ತಿಕರಾಗಿಯೂ ವಿಶ್ವಾಸಿಗಳಾಗಿಯೂ ಎಲ್ಲರಾಗಿಯೂ ಸಾಕ್ಷೀಕರಿಸತಕ್ಕಂಥ ಒಂದು ಜೀವಿತ ಇಲ್ಲದಿದ್ದರೆ ನಾನೊಬ್ಬ ಸುವಾರ್ತಿಕನಾಗಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವುದರಲ್ಲಿ ದೇವರ ವಾಕ್ಯ ಸರ್ವತ್ರ ಅದು ಒಪ್ಪುವಂತ ವಿಷಯಗಳಲ್ಲ ಪ್ರಿಯರೇ. ಆದ್ರಿಂದ ಯಾರೇ ಆಗಲಿ ಸಭೆ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ವಾಪಸ್ ಸಭೆಗೆ ಬಂದು ಸಾಕ್ಷೀಕರಿಸಿಕೊಂಡು ಆತನು ಮುಂದೆ ಕರ್ತನು ಹೇಗೆ ನಡೆಸ್ತಾರೆ ಅನ್ನತಕ್ಕಂಥದನ್ನ ಕಾದುಕೊಳ್ಳಬೇಕೇ ವಿನಃ ಕರ್ತನು ಆದುಕೊಳ್ಳುವ ಕರ್ತನು ಕರೆದಂತ ರೀತಿ ಅದು ಕರ್ತನಿಗೆ ಮುಖ್ಯವೇ ವಿನಃ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಚಿಂತನೆ, ಇನ್ನೊಬ್ಬರ ವೈಯಕ್ತಿಕವಾಗಿರ್ತಕ್ಕಂಥ ಆಲೋಚನೆಗಳು ಅದು ಮುಖ್ಯ ಅಲ್ಲ. ನಾನು ಒಂದು ವೇಳೆ ಎಷ್ಟೋ ದೊಡ್ಡ ಬೋಧಕರ ಆಲೋಚನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಅದು ಯಾವ ಬೋಧಕರ ಆಲೋಚನೆ ಕೂಡ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಬೋಧನೆ ಇದೆಯಾ, ಅವರು ತಿಳಿಸಿರ್ತಕ್ಕಂಥದ್ದು ಸರಿ ಇದೆಯಾ, ದೇವರ ವಾಕ್ಯದ ಪ್ರಕಾರವಾಗಿ ಅವರು ಹೇಳಿರುವಂತ ನಿಜ ಇದೆಯಾ ಹೇಳುವಂತಹ ಸಂಗತಿ ನಾನು
ನಾನು ಆಲೋಚನೆ ಮಾಡದಿದ್ದರೆ ನಾನು ಆತ್ಮಿಕವಾಗಿ ಕೆಳಗಡೆ ಇಳಿಯುತ್ತೇನೆ ವಿನಃ ಕರ್ತನ ಸಭೆ ಇಳಿಯುವುದಿಲ್ಲ. ಕರ್ತನ ಉಳಿದ ಭಕ್ತರು ಇಳಿಯತಕ್ಕಂಥದ್ದಲ್ಲ ಪ್ರಿಯರೇ. ನಾನು ಇಳಿಯತಕ್ಕಂಥವನಾಗಿದ್ದೇನೆ. ಒಬ್ಬ ಸ್ವಾರ್ಥಿಕನು ನಾನಾಗಿದ್ದರೆ ನನ್ನ ಆತ್ಮಿಕತೆ ಕೆಳಗಡೆ ಹೋಗ್ತದೆ ವಿನಃ ಅದು ಬೇರೆಯವರ ಆತ್ಮಿಕತೆ ಕೆಳಗಡೆ ಹೋಗ್ತಕ್ಕಂಥದ್ದಲ್ಲ. ಇದನ್ನ ನಾವು ಸ್ವಸ್ಥ ಬೋಧನೆ ಇರತಕ್ಕಂಥ ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿ, ದೇವರು ನನ್ನನ್ನ ಕರೆದಿದ್ದಾನೆ. ಓಕೆ, ದೇವರು ಕರೆದಿರ್ತಕ್ಕಂಥದ್ದು ನಿಜ. ಹಾಗಾದ್ರೆ ದೇವರು ಕರೆದಿರ್ತಕ್ಕಂಥ ನಿಜ ಸಂಗತಿ ಸ್ಪಷ್ಟೀಕರಣ ಸಭೆಗೆ ಗೊತ್ತಾಗುವುದಿಲ್ವೇ? ನೀನಿರತಕ್ಕಂಥ ಅನ್ಯೋನ್ಯತೆಯಲ್ಲಿ, ನೀನು ಸಭೆಯ ಅನ್ಯೋನ್ಯತೆಯಲ್ಲಿ, ಇಲ್ಲ ಬ್ರದರ್, ಒಂದು ವೇಳೆ ನನಗೆ ಆ ಸಭೆಯಲ್ಲಿ ಸಮಸ್ಯೆ ಇದೆ, ಅದರಿಂದ ನಿಮ್ಮ ಸಭೆಗೆ ನಾನು ಬರ್ತಾ ಇದ್ದೇನೆ, ನಾನು ಅಲ್ಲಿಂದ ನಾನು ಇರ್ತೇನೆ. ನೋ, ದೇವರು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ನೀನು ಯಾವ ಸಭೆಗೆ ನೀನು ಸಾಕ್ಷೀಕರಿಸಬೇಕೋ ಅದೇ ಸಭೆಯಲ್ಲಿ ನೀನು ಸಾಕ್ಷೀಕರಿಸಿಕೊಂಡು ಮುನ್ನಡೆಯಬೇಕು. ಅದರಿಂದ ಒಂದು ವೇಳೆ ನನ್ನನ್ನು ಕರೆದುಕೊಂಡು ನಾನು ನಿಮಗೆ ಸಹಾಯ ಮಾಡ್ತೇನೆ, ನನ್ನ ಸಹಾಯಕ್ಕೆ ಒಂದು ವೇಳೆ ನಾನು ನಿಮಗೆ ಸಹಾಯ ಮಾಡೋದ್ರಲ್ಲಿ ಸಂತೋಷ ಪಡು, ಇದೇ ಸರಿಯಾದ ಮಾರ್ಗ, ಆ ಸಭೆ ಸರಿ ಇಲ್ಲ, ಈ ಸಭೆ ಸರಿ ಇಲ್ಲ ಎಂಬುದಾಗಿ ತಪ್ಪಾದ ಬೋಧನೆ ಮಾಡಿದರೆ ಅವರು ಕೂಡ ಲೆಕ್ಕ ಕೊಡುವಂತಹ ಸಮಯ ಉಂಟು. ಪ್ರಿಯರೇ, ಸಭೆಯು ಕಳಿಸಲ್ಪಡಬೇಕೆ ವಿನಃ ನಾನು ವೈಯಕ್ತಿಕವಾಗಿ ಸಭೆಯಿಂದ ಸೇವೆಗೆ ನಾನು ವೈಯಕ್ತಿಕವಾಗಿ ಕರೆಯುವಿಕೆ ಸಭೆಯೊಟ್ಟಿಗೆ ಇರ್ತದೆ ವಿನಃ ಅಲ್ಲಿ ಸಭೆಯೊಟ್ಟಿಗೆ ಇಲ್ಲದೇ ಇಲ್ಲ. ಸಭೆಯೊಟ್ಟಿಗೆ ಇರುವಂತ ಒಂದು ಕಾರ್ಯವಾಗಿದೆ. ಸೇವೆಗೆ ಒಂದು ವೇಳೆ ಕರೆದ್ರೆ ಸಭೆಯೊಂದಿಗೆ ನೆರವೇರುವಂತ ಒಂದು ಕಾರ್ಯವಾಗಿದೆ ಪ್ರಿಯರೇ. ಯಾವುದೋ ಉದ್ದೇಶ ಇಟ್ಟುಕೊಂಡು ನನಗೆ ಕೆಲಸ ಇಲ್ಲ ಎಂಬುದಾಗಿಯೋ ಅಥವಾ ನಾನು ಒಂದು ವೇಳೆ ಈ ಕೆಲಸ ನನಗೆ ಯೋಗ್ಯವಿದೆ ಎಂಬುದಾಗಿ ವೈಯಕ್ತಿಕವಾಗಿರ್ತಕ್ಕಂಥ ಆಯ್ಕೆ ಮಾಡಿಕೊಂಡು ಸುವಾರ್ಥ ಸೇವೆಗೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಾಗ, ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇರುವಾಗ ನಾನು ಕಮೆಂಡೇಶನ್ ಕೊಡ್ತೇವೆ ಅಥವಾ ಇನ್ನೊಬ್ಬರು ಕಮೆಂಡೇಶನ್ ಕೊಡ್ತೇವೆ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಸಂಗತಿ ಅನೇಕರು ಕೆಲವು ಕಡೆಗಳಲ್ಲಿ ನಡೆಯುತ್ತಿರತಕ್ಕಂತ ಒಂದು ಸಂಗತಿಯನ್ನ ನಾವು ಗಮನಿಸ್ತಾ ಬರುವಾಗ, ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ, 2 ತಿಂಗಳ ಹಿಂದೆ ಕೂಡ ನನಗೆ ಒಬ್ಬ ಕರ್ತನ ಭಕ್ತರು ನಮ್ಮ ಜೊತೆಯಲ್ಲಿ ಮಾತಾಡುವಾಗ ನನ್ನನ್ನ ಕಮೆಂಡೇಶನ್ ಕೊಡ್ತೀನಿ ಎಂಬುದಾಗಿ ಹೇಳ್ಕೊಂಡು ನನ್ನನ್ನ ಕರ್ಕೊಂಡು ಬಂದು ಸ್ವಲ್ಪ ಸಮಯದ ನಂತರ ನನಗೆ ಕಮೆಂಡೇಶನ್ ಕೊಡ್ಲಿಲ್ಲ. ಇದು ಎಲ್ಲಿ ಹೇಳ್ತಾ ಇರೋದು ಪ್ರಿಯರೇ? ನಮ್ಮ ಸಹೋದರ ಸಭೆಯಲ್ಲಿ. ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕಮೆಂಡೇಶನ್? ಹಾಗಾದ್ರೆ ಯಾವ ಅರ್ಥ ಅದಕ್ಕೆ ಕೊಡ್ತಕ್ಕಂಥದ್ದಾಗಿದೆ? ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಎಲ್ಲಿಂದ ಸೇವೆಗೆ ಹೋಗ್ಬೇಕು? ದೇವರು ಸ್ಪಷ್ಟೀಕರಣ ಕೊಡ್ಲಿಲ್ವಾ? ಹಾಗಾದ್ರೆ ದೇವರ ವಾಕ್ಯದಲ್ಲಿ ಸ್ಪಷ್ಟೀಕರಣ ಇದೆ. ಸಭೆಯಿಂದಲೇ ಸುವಾರ್ಥ ಸೇವೆಗೆ ಹೋಗಬೇಕು. ಸುವಾರ್ತೆಗೆ ಸೇವೆಗೆ ಬಂದಿರತಕ್ಕಂಥವರು ಆ ಸಭೆಯಿಂದಲೇ ಮರುಸ್ಥಳಕ್ಕೆ ಕೂಡ ಹೋಗ್ತಕ್ಕಂಥದ್ದು ದೇವರ ವಾಕ್ಯದ ಕ್ರಮವಾಗಿದೆ. ಯಾಕೆಂದರೆ ಸಾಕ್ಷಿ ನಷ್ಟ ಆದರೆ ಸಾಕ್ಷಿ ಪುನಃಸ್ಥಾಪನೆ ಮಾಡಿಕೊಂಡು ಕರ್ತನ ಸೇವೆಯಲ್ಲಿ ಮುಂದುವರಿಯಬೇಕೇ ಅಥವಾ ಆ ಸಭೆಯಲ್ಲಿ ಸಾಕ್ಷೀಕರಿಸಿದ ನಂತರ ಅದು ತೀರ್ಮಾನವಾಗಬೇಕೇ ವಿನಃ ನಾನು ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ತೀರ್ಮಾನದಲ್ಲಿ ಅಥವಾ ನನ್ನ ಕುಟುಂಬದ ತೀರ್ಮಾನದಲ್ಲಿ ಅಥವಾ ನನಗೆ ಅನೇಕರು ಆತ್ಮಿಕ ನಾಯಕರುಗಳು ಆಲೋಚನೆ ಕೊಡ್ತಕ್ಕಂಥವರಾಗಿದ್ದಾರೆ ಹೇಳುವಂತ ದೃಷ್ಟಿಯಲ್ಲಿ ನಾನು ನನ್ನ ತೀರ್ಮಾನದಲ್ಲಿ ನಾನು ಮುಂದುವರಿದರೆ ದೇವರ ವಾಕ್ಯದು ಒಪ್ಪುವಂತ ವಿಷಯಗಳಲ್ಲ. ಏನೇನೋ ಸುಳ್ಳು ಹೇಳ್ಕೊಂಡು ಒಂದು ವೇಳೆ ನನ್ನನ್ನು ಅವರು ಓಡಿಸಿದ್ರು. ಈ ಕರ್ತನು ಕರೆದಂತವರನ್ನ ಯಾರು ಕೂಡ ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ತನು ಯಾರನ್ನ ಕರೆದನೋ ಅವರನ್ನು ಖಂಡಿತವಾಗಿ ತನ್ನ ಸುವಾರ್ತೆಯನ್ನು ನಿಲ್ಲಿಸ್ತಾನೆ, ಸುವಾರ್ತೆ ಸಾರಿಸ್ತಾನೆ, ಸಭೆ ಪ್ರಾರಂಭಿಸ್ತಾನೆ, ಸಭೆಯನ್ನ ಅನೇಕ ಕಡೆಗಳಲ್ಲಿ ಸ್ಥಾಪಿಸುವಂತವರನ್ನ ಪ್ರೋತ್ಸಾಹ ಮಾಡ್ತಾನೆ, ದೇವರವರನ್ನ ನಡೆಸ್ತಕ್ಕಂಥದ್ರಲ್ಲಿ ಯಾವ ಸಂದೇಹ ಇಲ್ಲ ಪ್ರಿಯರೇ. ಆದರೆ ಅದು ನಾವು ಅಪೊಸ್ತಲರ ಕಾಲದಿಂದಲೂ ನೋಡ್ತಾ ಬಂದಿರತಕ್ಕಂತ ಒಂದು ಸಂಗತಿಯಾಗಿದೆ. ಅನೇಕರು ವಿಫಲರಾಗ್ಲಿಕ್ಕೆ ಕಾರಣ ಮನುಷ್ಯರು ಕರೆದರಿಂದ ಅಥವಾ ಒಂದು ವೇಳೆ ಅವರು ಸ್ವಂತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಸೇವೆಯಲ್ಲಿ ನಿಲ್ಲದೆ ಅನೇಕರು ನಾನಾ ರೀತಿಯಾಗಿ ಸಮಸ್ಯೆಗಳನ್ನ ಮಾಡಿಕೊಂಡು ಹೋಗಿರ್ತಕ್ಕಂಥವರಾಗಿದ್ದಾರೆ. ಅಂತವರಿಗೆ ಯಾವ ಒಂದು ಪ್ರೋತ್ಸಾಹವನ್ನ ಕೊಡಬಾರದು. ಅದರರ್ಥ ಅವರನ್ನ ದೇವರ ವಾಕ್ಯದ ಕಡೆಗೆ ನಡೆಸಬೇಕೇ ವಿನಃ ಈ ತರದ ಸೇವೆಗೆ ಅವರನ್ನ ಪ್ರಾರ್ಥನೆ ಮಾಡುವಂಥದ್ದು ಅದು ದೇವರ ವಾಕ್ಯ ಒಪ್ಪುವಂತ ವಿಷಯಗಳಲ್ಲ. ದೇವರ ವಾಕ್ಯ ಮೀರಿ ಸೇವೆಗೆ ಹೋಗ್ತಕ್ಕಂಥ ಒಂದು ಸಂಗತಿ ಅದು ದೇವರ ವಾಕ್ಯ ಒಪ್ಪುವಂತ ವಿಷಯಗಳಲ್ಲ ಪ್ರಿಯರೇ. ಅದರಿಂದ ನಾವು ಈ ಪರಲೋಕದ ಸುವಾರ್ತೆಯ ಕುರಿತಾಗಿ ನಾವು ಇಲ್ಲಿ ಗಮನಿಸ್ತಾ ಬರುವಾಗ ಭೂಲೋಕದ ಕಟ್ಟಕಡೆಯವರಿಗೆ ನೀವು ಸಾಕ್ಷಿಗಳಾಗಿರ್ಬೇಕು ಹೇಳ್ತಕ್ಕಂಥ ಸಂಗತಿಯನ್ನ ಶಿಷ್ಯರಿಗೆ ಕರ್ತನು ತಿಳಿಸುತ್ತಾ ಬಂದಿರತಕ್ಕಂಥ ಸಂಗತಿಯನ್ನ ಒಬ್ಬ ಸುವಾರ್ತಿಕನಾಗಿ ಅವರಿಗೆ ಸಾಕ್ಷೀಕರಿಸತಕ್ಕಂಥದ್ದು ಇಲ್ವಾಗಾದ್ರೆ, ಒಬ್ಬ ವಿಶ್ವಾಸಿಗೆ ಸಾಮಾನ್ಯ ವಿಶ್ವಾಸಿಗಳಿಗೆ ಸಾಕ್ಷೀಕರಿಸತಕ್ಕಂಥ ಸಂಗತಿಗಳಿದ್ದ ಮೇಲೆ ಒಬ್ಬ ಸುವಾರ್ತಿಕನಿಗೆ ಸಾಕ್ಷೀಕರಿಸತಕ್ಕಂಥ ಸಂಗತಿಗಳು ಇಲ್ಲವಾಗಾದ್ರೆ ಅದು ದೇವರ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇಲ್ಲವಾಗಾದ್ರೆ ಪ್ರಿಯರಾದರಿಂದ ಗಮನಿಸಬೇಕು. ಈ ಒಂದು ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 2ನೇ ವಚನ ಮತ್ತು 3ನೇ ವಚನವನ್ನ ಸ್ಪಷ್ಟವಾಗಿ ನಾವು ಸ್ವಸ್ಥ ಬೋಧನೆಯವರು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ
ಯಾರು ಯಾರು ಅವರನ್ನ ಕಮಾಂಡ್ ಮಾಡಿ ಕಳಿಸ್ಬೇಕು ಹೇಳ್ತಕ್ಕಂಥದ್ದು ಆ ಸಭೆಗೆ ಜವಾಬ್ದಾರಿ ಇದೆ. ಸಭೆಗೆ ಕರ್ತನು ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಜವಾಬ್ದಾರಿನ ಧಿಕ್ಕರಿಸಿಕೊಂಡು ನನಗೆ ನೀವ್ಯಾರೋ ಕಮೆಂಡೇಶನ್ ಕೊಡಿ ಎಂಬುದಾಗಿ ಹೇಳುವಂಥದ್ದು, ಅಥವಾ ನಾನು ನಂಬಿರ್ತಕ್ಕಂಥ ಸಭೆಗಳಿಗೆ ಅಲ್ಲಿ ನನಗೆ ನನ್ನನ್ನ ಬೇರೆ ಕಡೆಯಿಂದ ನೀವು ಕಳಿಸಿರಿ ಎಂಬುದಾಗಿ ಹೇಳುವಂಥದ್ದು ಎಲ್ಲಿ ದೇವರ ವಾಕ್ಯ ಒಪ್ಪುವಂತದ್ದಾಗಿದೆ? ಇದು ಎಲ್ಲಿ ದೇವರ ವಾಕ್ಯ ಒಪ್ಪುವಂತದ್ದಾಗಿದೆ? ವೈಯಕ್ತಿಕವಾಗಿ ಹೋಗುವಂಥದ್ದು ಸರಿಯಲ್ಲ. ಮತ್ತು ಇನ್ನೊಂದು ಸಭೆಯಲ್ಲಿ ಸಾಕ್ಷಿಯನ್ನ ಪುನಃಸ್ಥಾಪನೆ ಮಾಡದೆ ತಪ್ಪಾಗಿ ಸುಳ್ಳಾಗಿ ಸಭೆಗಳ ಮೇಲೆ ಆರೋಪ ಹೊರಿಸಿಕೊಂಡು ಒಂದು ವೇಳೆ ಅವರು ಬೇರೆ ಸಭೆಯ ಮುಖಾಂತರವಾಗಿ ನಾನು ಹೋಗ್ತೇನೆ ಹೇಳುವಂಥದ್ದು, ಬೇರೆಯವರು ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು ಸರ್ವತ್ರ ದೇವರ ವಾಕ್ಯ ಒಪ್ಪುವಂತ ವಿಷಯ ಅಲ್ಲ ಅದು. ಅದರಿಂದ ಪ್ರೇರೆ ನಾವು ಈ ಒಂದು ಸಂಗತಿಯನ್ನ ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ, ನಮ್ಮ ಸಭಾ ಜೀವನದಲ್ಲಿ ನಾವು ಸ್ಪಷ್ಟೀಕರಣತೆಯನ್ನ ನಾವು ಪಡ್ಕೊಳ್ಬೇಕು. ಸ್ಪಷ್ಟೀಕರಣ ಆದ ಮೇಲೆ, ಸಭೆಗೆ ಸ್ಪಷ್ಟೀಕರಣ ಬಂದ ಮೇಲೆ ಯಾರನ್ನ ಸೇವೆಗೆ ಕಳಿಸ್ಬೇಕು ಹೇಳ್ತಕ್ಕಂಥದನ್ನ ಕರ್ತನು ಹೇಳ್ತಾನೋ ಅದನ್ನ ಸಭೆಯು ಮಾಡಲೇಬೇಕಾಗಿರುವಂತ ಒಂದು ಕಾರ್ಯವಾಗಿದೆ. ಸಭೆಗೆ ಜವಾಬ್ದಾರಿ ಇದೆ. ಲೋಕದ ಕಟ್ಟಕಡೆಗೆ ಸುವಾರ್ತೆ ಸಾರಿ ಹೇಳ್ತಕ್ಕಂಥ ಅಪೊಸ್ತಲರಿಗೆ ಹೇಳ್ತಕ್ಕಂಥ ಒಂದು ಸಂಗತಿ, ಅದರ ನಿಜವಾಗಿರ್ತಕ್ಕಂಥ ಒಂದು ಸಂಗತಿ ಇಲ್ಲಿ ನಾವು ನೋಡ್ತೇವೆ. ಸಭೆಗೆ ಜವಾಬ್ದಾರಿಯನ್ನು ಆತನು ಕೊಟ್ಟಿದ್ದಾನೆ. ಎಫೆಸ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ, ಕೆಲವರನ್ನು ಸುವಾರ್ತಾ ಸೇವೆಗೋಸ್ಕರವಾಗಿ ನೇಮಿಸಿದನು ಹೇಳುವಂತ ಒಂದು ಸಂಗತಿ. ಹಾಗಾದರೆ ಹೂ ಅಪಾಯಿಂಟೆಡ್? ದೇವರು ಯಾರು ಅದನ್ನ ನೇಮಿಸಿದ್ದಾರೆ? ಯಾರು ನೇಮಿಸಿದ್ದಾರೆ? ಹೂ ಅಪಾಯಿಂಟೆಡ್ ಎವಾಂಜಲಿಸ್ಟ್? ಹಾಗಾದ್ರೆ ದೇವರು ನೇಮಿಸಿದ್ದಾನ, ಮನುಷ್ಯರ ನೇಮಕ ಮಾಡಿದ್ದಾರೆ ಹೇಳುವಂಥದ್ದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ಅರ್ಥೈಸಿಕೊಳ್ಳುವಂತದ್ದಾಗಿದೆ. ಬೇರೆ ಅದರಿಂದ ನಾವು ನೋಡ್ತಾ ಬರುವಾಗ ಒಂದು ಒಬ್ಬ ಸುವಾರ್ತಿಕನಿಗೆ ಸಭೆಯಲ್ಲಿ ಇರಬೇಕಾಗಿರತಕ್ಕಂತ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ಳುತ್ತಾ ಬರುವಾಗ, ಮೊಟ್ಟ ಮೊದಲನೇದಾಗಿ ಸುವಾರ್ತೆಯ ಕುರಿತಾಗಿ ದೃಢವಾಗಿರ್ತಕ್ಕಂಥ ನಿಶ್ಚಯತ್ವ ಇರಬೇಕು. ಸುವಾರ್ತಿಕನಿಗೆ ದೃಢವಾಗಿರ್ತಕ್ಕಂಥ ಒಂದು ನಿಶ್ಚಯತ್ವ ಇರಬೇಕು. ನನ್ನನ್ನ ಕರ್ತನ ಸುವಾರ್ತೆಗೋಸ್ಕರವಾಗಿ ಕರೆದಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಆ ದೃಢತೆ ಇರಬೇಕು. ದೃಢವಾಗಿರ್ತಕ್ಕಂಥ ನಿಶ್ಚಯದಿಂದ ಅವನು ದೇವರಾತ್ಮನು ಮಾತನಾಡಿರ್ತಕ್ಕಂಥ ಸಂಗತಿಗಳನ್ನ ಅರ್ಥ ಮಾಡಿಕೊಂಡಿರಬೇಕು. 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಚನ, 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಚನ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನಾಗಿರುವ ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. ಹಾಗಾದ್ರೆ ನಾನು ಏನು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ನೇಮಕವಾಗಿದ್ದೇನೆ ಹೇಳುವಂತ ಒಂದು ಸಂಗತಿ, ಆ ಒಂದು ದೃಢತೆಯಿಂದ ನಾನು ಸುವಾರ್ತಿಕನಾಗಿದ್ದೇನೆ ಹೇಳುವಂಥದನ್ನ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಹಾಗಾದ್ರೆ ನಾನು ಯಾರ ದಾಸನಾಗಿದ್ದೇನೆ, ಯಾರ ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ನಾನು ಈಗ ಎಲ್ಲಿದ್ದೇನೆ ಹೇಳುವಂತ ಒಂದು ಸಂಗತಿಯನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅದರಿಂದ ಆ ಒಂದು ದೃಢ ನಿಶ್ಚಯ ಉಳ್ಳವರಾಗಿರ್ಬೇಕು. ಏನೇನೋ ಕಾರಣಗಳನ್ನ ಕೊಡುವಂಥದ್ದಲ್ಲ. ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಕಾರಣ ಕೊಡ್ರಿ, ನಾನು ಕಾರಣ ಕೊಡ್ಬೇಕು, ಇನ್ನೊಬ್ಬರು ಕಾರಣ ಕೊಡ್ಬೇಕು. ಆದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿಷಯಗಳನ್ನ ನಾನು ಕಾರಣವಾಗಿ ಕೊಟ್ರೆ ಅದು ನಾನೇ ಜವಾಬ್ದಾರಿ ಆಗಿರ್ತೇನೆ, ಇವನಿಗ ದೇವರ ವಾಕ್ಯ ಅಲ್ಲ ಅಥವಾ ಕರ್ತನ ಸಭೆ ಅಲ್ಲ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಸುವಾರ್ತೆಯ ಕುರಿತು ದೃಢ ನಿಶ್ಚಯವುಳ್ಳ ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯದ 16-17 ವಚನ, ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯದ 16-17 ವಚನ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರು ಬರುತ್ತದೆ. ನೀತಿವಂತರು ನಂಬಿಕೆಯಿಂದಲೇ ಬದುಕುವ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನ ಪ್ರಕಟಿಸುವಂತದ್ದಾಗಿದೆ. ನೋಡ್ರಿ, ಒಬ್ಬ ಕರ್ತನ ಭಕ್ತನು ಸ್ವಾರ್ಥ ಸಾರ್ತಕ್ಕಂಥವನು ಅದು ದೇವರ ಬಲ ಸ್ವರೂಪವಾಗಿದೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಅದು ಮೊದಲು ಗ್ರೀಕರಾಗಿರ್ತಕ್ಕಂಥವರಿಗೆ, ಯಹೂದ್ಯರಾಗಿರ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ರಕ್ಷಣೆ ಉಂಟು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ನಾನು ಇದನ್ನ ಮೊದಲು ಅರ್ಥ ಮಾಡಿಕೊಂಡು ಸುವಾರ್ತೆಗೆ ದೇವರ ಆತ್ಮನು ನೇಮಿಸಿದ್ದಲ್ಲಿ ನಾನು ಇದನ್ನ ಸ್ಪಷ್ಟೀಕರಣ ನನಗೆ ಇದ್ದರೆ ಅದು ಒಳ್ಳೇದು. ನಾನು ಸ್ವಾರ್ಥಿಕನಾಗಿ ಒಂದು ವೇಳೆ ದೇವರು ನನ್ನ ಕರೆದಿದ್ದ ಪಕ್ಷದಲ್ಲಿ ಅದು ಒಳ್ಳೇದು. ಆ ಒಂದು ದೃಢ ನಿಶ್ಚಯತ್ವ ಇಲ್ಲದೆ ಸೇವೆಗೆ ಸುವಾರ್ಥಿಕನಾಗಿ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಂಥದ್ದು ಅದು ದೇವರ ವಾಕ್ಯ ಒಪ್ಪುವಂಥದ್ದಲ್ಲ, ದೇವರ ವಾಕ್ಯ ಒಪ್ಪುವಂಥದ್ದಲ್ಲ ಪ್ರಿಯರೇ. ಅದರಿಂದ ತಿಮೋತಿನಿಗೆ ಪೌಲನು ಸ್ಪಷ್ಟೀಕರಣ ಅಲ್ಲಿ ಕೊಡ್ತಕ್ಕಂಥದ್ದಾಗಿದೆ. ನಾವಲ್ಲಿ ಗಮನಿಸ್ತಾ ಬಂದವರಾಗಿದ್ದೇವೆ ಪ್ರಿಯರೇ. ಅದರಿಂದ ಕರ್ತನ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾ ಬರಬೇಕಾಗಿರ್ತಕ್ಕಂಥದ್ದಾಗಿದೆ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವರು ದಾವೀದ ವಂಶದವಾಗಿರುವ ಯೇಸು ಕ್ರಿಸ್ತನ ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. ಕರ್ತನಾದ ಯೇಸು ಕ್ರಿಸ್ತನನ್ನ ಮೊಟ್ಟ ಮೊದಲದಾಗಿ ಜ್ಞಾಪಕ ಮಾಡಿಕೊಂಡು ನಾನು ಯಾಕೆ ಈ ಸುವಾರ್ತೆ ಸೇವೆಗೋಸ್ಕರವಾಗಿ ಬಂದಿದ್ದೇನೆ, ಕರ್ತನ ನನ್ನ ಕರೆದಿರ್ತಕ್ಕಂಥದ್ದು ಯಾಕೆ ಎನ್ನುವುದನ್ನ ದೃಢತೆಯನ್ನ ಕಂಡುಕೊಳ್ತಕ್ಕಂಥವನು ಒಬ್ಬ ಸುವಾರ್ತಿಕನು,
ಆಗಿರಬೇಕು ಹೇಳುವಂತದನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಪ್ರಿಯರೇ, ಆದ್ದರಿಂದ ಪೌಲನು ಹೇಳುವಂತ ಒಂದು ಸಂಗತಿ, ನಾನು ಸುವಾರ್ತೆ ಸೇವೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಪೌಲನ ಒಂದು ಉದಾಹರಣೆಯನ್ನು ನಾವು ಗಮನಿಸ್ತಾ ಬರುವಾಗ ಬಹಳವಾಗಿ ನಮಗೆ ಇವತ್ತು ಒಂದು ವೇಳೆ ಆತನ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ನಾನು ನಾಚಿಕೊಳ್ಳುವವನಲ್ಲ ಎಂಬುದಾಗಿ ಆತನು ಹೇಳುವಾಗ, ಅವನು ಆ ದಿನಮಾನಗಳಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸುತ್ತಾ, ಬಹಳ ತೊಂದರೆಯನ್ನು ಅನುಭವಿಸತಕ್ಕಂತ, ನೇರವಾಗಿ ಯಾರೂ ಇಲ್ಲದಿದ್ದರು, ತನ್ನ ಜೊತೆಯಲ್ಲಿ ಯಾರೂ ಇಲ್ಲದಿದ್ದಾಗ್ಲೂ ಕೂಡ ತನ್ನ ಸುವಾರ್ತೆಯನ್ನು ಕರ್ತನಿಂದ ನನ್ನ ಜೊತೆಯಲ್ಲಿ ಇದ್ದಾನೆ ಹೇಳತಕ್ಕಂತ ಭರವಸೆದಲ್ಲಿ ಆತನು ಸುವಾರ್ತೆಯನ್ನು ಸಾರುತ್ತಾ ನಾನು ನಾಚಿಕೊಳ್ಳುವನಲ್ಲ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಅದರಿಂದ ಸುವಾರ್ತಿಕನಾಗಿ ನಾಚಿಕೊಳ್ಳುವಂತ ಸ್ವಭಾವ ಸುವಾರ್ತೆಯನ್ನು ಹೇಳುವಾಗ ಇರತಕ್ಕಂಥದ್ದಲ್ಲ ಹೇಳುವಂಥದ್ದು ಕೂಡ ನಾವು ಅರ್ಥ ಮಾಡಿಕೊಂಡಿರಬೇಕು. ದೃಢವಾಗಿರ್ತಕ್ಕಂಥ ನಿಶ್ಚಯತ್ವ ಅವನಿಗಿರಬೇಕು. ಪ್ರೇರೆ, ನಾವು ನೋಡುವಾಗ ಈ ಒಂದು ಸಂಗತಿಗಳು ಇರಬೇಕಾಗಿರ್ತಕ್ಕಂಥ ಒಂದು ಸಂಗತಿ ನಾವು ಆಲೋಚನೆ ಮಾಡುವಾಗ ಇಲ್ಲಿ ಕರ್ತನ ಶಿಲುಬೆಯ ಆ ಕುರಿತಾಗಿ ತಿಳುವಳಿಕೆ ಇರಬೇಕು. ಶಿಲುಬೆಯು ಅದು ದೇವರ ಶಕ್ತಿಯಾಗಿದೆ. ಶಿಲುಬೆಯ ಈ ಒಂದು ಸತ್ಯ ಸುವಾರ್ತೆ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ಒಬ್ಬ ಸುವಾರ್ತಿಕನು ಮೊಟ್ಟ ಮೊದಲನೇದಾಗಿ ದೇವರ ಸುವಾರ್ತೆಗೆ ಹೋಗ್ತಕ್ಕಂಥವರಲ್ಲಿ ಇರಲೇಬೇಕಾಗಿರ್ತಕ್ಕಂಥದ್ದಾಗಿದೆ. ಶಿಲುಬೆ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ನಾವು ನೋಡುವಾಗ ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಚನದ 23ನೇ ವಚನವನ್ನು ನಾವು ಗಮನಿಸ್ತಾ ಬರುವಾಗ, ಯಹೂದ್ಯರು ಸೂಚಕ ಕಾರ್ಯಗಳನ್ನ ಅವರು ಹುಡುಕ್ತಾರೆ, ಆಮೇಲೆ ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ, ನಮಗಾದರೂ ದೇವರ ಶಕ್ತಿಯಾಗಿದೆ. ಹಾಗಾದರೆ ಈ ಸುವಾರ್ತೆಯಲ್ಲಿ ಶಕ್ತಿ ಇದೆ ಎಂಬಿರ್ತಕ್ಕಂಥದನ್ನ, ಕರ್ತನ ಶಿಲುಬೆಯ ವಿಷಯದಲ್ಲಿ ಶಕ್ತಿ ಇದೆ ಇರತಕ್ಕಂಥದನ್ನ ಅರ್ಥ ಮಾಡಿಕೊಂಡಿದ್ದೀರೋ? ನಾವು ಅರ್ಥ ಮಾಡಿಕೊಂಡು ಸುವಾರ್ತಿಕರಾಗಿದ್ದೀರೋ? ಅರ್ಥ ಮಾಡಿಕೊಂಡು ಪಟ್ಟ ಮೊದಲನೇದಾಗಿ ನಾವು ಆ ಒಂದು ಸಂಗತಿಯನ್ನ ತಿಳಿದ ಅನುಭವದಲ್ಲಿ, ದೃಢ ನಿಶ್ಚಯದಲ್ಲಿ ಆ ಶಿಲುಬೆಯ ವಿಷಯವಾಗಿ ನನಗೆ ಆ ತಿಳುವಳಿಕೆ ಇದ್ದವನಾಗಿ ನಾನು ಸುವಾರ್ತೆಗೆ ನಾನು ಹೋಗ್ತಾ ಇದ್ದೇನೋ ಹೇಳುವಂಥದ್ದನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತದ್ದಾಗಿದೆ. ಅದರಿಂದ ಪ್ರೇರೆ, ನಾವು ಅನುಭವಿಸತಕ್ಕಂತ ಈ ಒಂದು ಸುವಾರ್ಥ ಸೇವೆಯ ವಿಷಯದಲ್ಲಿ ಬಹಳ ಕರ್ತನ ಶಿಲುಬೆಯ ವಿಷಯವಾಗಿರ್ತಕ್ಕಂಥ ದೃಷ್ಟಿಕೋನ, ಶಿಲುಬೆಯ ವಿಷಯವಾಗಿ ನನಗಿರುವಂತ ತಿಳುವಳಿಕೆ ಏನು, ಕರ್ತನ ಒಂದು ವೇಳೆ ನಾವು ಸಾಮಾನ್ಯವಾಗಿ ಹೇಳುವ ವಿಷಯಗಳು ಬೇರೆ, ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಸಂಗತಿಗಳು ಬೇರೆ. ದೇವರ ಆತ್ಮನು ಸುವಾರ್ತೆ ವಿಷಯದಲ್ಲಿ ನನಗೆ ಏನು ಹೇಳ್ತಾ ಇದ್ದಾನೆ, ನಾನು ಏನು ಹೇಳಬೇಕು, ಆ ವಿಷಯದಲ್ಲಿ ನಾನು ಏನು ಅರ್ಥ ಮಾಡಿಕೊಂಡಿದ್ದೇನೆ ಹೇಳುವಂತ ಒಂದು ಸಂಗತಿಯನ್ನ ನಾನು ತಿಳಿದಿರಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅದರಿಂದ ಇದು ನಾವು ಕಾಡ್ತಕ್ಕಂಥ ಒಂದು ಸಂಗತಿಯಾಗಿದೆ. ಸುವಾರ್ಥ ಸೇವೆಯು ಅದು ನಾವು ಕಾಣ್ತಾ ಬರುವಾಗ ಅದು ಒಬ್ಬರಿಗೆ ಮಾತ್ರ ಎಂಬುದಾಗಿ ಅಲ್ಲ, ಒಂದು ವೇಳೆ ಸಮೂಹವಾಗಿ ಆತನು ಕರೆದಿರ್ತಕ್ಕಂಥ ಒಂದು ಸಂಗತಿಗಳಾಗಿ ವೈಯಕ್ತಿಕವಾಗಿ ಕರೆದಾಗಲೂ ಅದು ಕರ್ತನ ಸೇವೆಯಲ್ಲಿ ಸ್ಥಿರ ಚಿತ್ತವನ್ನ ಹೊಂದಿಕೊಳ್ಳಬೇಕಾಗಿರತಕ್ಕಂಥದ್ದಾಗಿದೆ. ಅದರಿಂದ ನಾವು ನೋಡುವಾಗ ಸುವಾರ್ತಿಕನ ಸೇವೆ ನಿರ್ವಹಣೆ ಮಾಡುವಂತ ಒಂದು ಸಂಗತಿಗೆ ನಾವು ಸುವಾರ್ಥ ಸೇವೆಯ ನಿರ್ವಹಣೆ ಮಾಡುವಂತ ಒಂದು ಸಂಗತಿಗೆ, ಸುವಾರ್ತೆಗೆ ಕೊಡಲ್ಪಟ್ಟಿರ್ತಕ್ಕಂಥ ಸಂಗತಿಗಳೇನು? ಹಾಗಾದ್ರೆ ದೇವರ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? ಸುವಾರ್ತಿಕನಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? ಮೊಟ್ಟ ಮೊದಲನೇದಾಗಿ ಅವನು ಸುವಾರ್ತಿಕನಾಗಿ ಏನು ಅನುಭವಿಸಬೇಕು ಹೇಳುವಂತದನ್ನ ದೇವರ ವಾಕ್ಯ ಹೇಳ್ತಾ ಇದೆ. ಬೇರೆ ನಾವು 2 ತಿಮೋಥೆಯನ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಚನ, 2 ತಿಮೋಥೆಯನ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಚನ, ಅಲ್ಲಿ ಏನ್ ನೋಡ್ತೇವೆ ಅಂತ ಹೇಳಿದ್ರೆ, ಸುಸಜ್ಜಿತರಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕರ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆ ಲೋಪವಿಲ್ಲದೆ ನಡೆಸು. ಹಾಗಾದ್ರೆ ನಾವು ನೋಡುವಾಗ ಸ್ವಸ್ಥ ಚಿತ್ತನಾಗಿರುವ ಒಬ್ಬ ಸುವಾರ್ತಿಕನು ಮೊಟ್ಟ ಮೊದಲದಾಗಿ ಸ್ವಸ್ಥ ಚಿತ್ತನಾಗಿರಬೇಕು. ಅವನು ಸ್ವಸ್ಥ ಚಿತ್ತನಿಲ್ಲದಿದ್ದರೆ ನನಗೆ ಕೋಪ ಬಂದಿದೆ, ನನಗೆ ಸಿಟ್ಟು ಬಂದಿದೆ, ಅಥವಾ ನಾನು ಈ ಲೋಕದ ರೀತಿಯಲ್ಲಿ ನಾನು ಜೀವಿಸ್ತೇನೆ ಹೇಳ್ತಕ್ಕಂಥ ಒಂದು ಸಂಗತಿಗೆ ಬರುವುದಾದರೆ, ಆ ಸ್ವಚಿತ್ತತೆ ಇಲ್ಲದಿದ್ದರೆ ಅವನು ಸುವಾರ್ತಿಕನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಸುವಾರ್ತಿಕರಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಶ್ರಮೆಯನ್ನ ತಾಳಿಕೋ. ಅದರಿಂದ ಆ ಶ್ರಮೆಯನ್ನ ಅಪೊಸ್ತಲರು ತಾಳಿದರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ತಾಳಿದರು. ಈ ಒಂದು ಸುವಾರ್ಥ ಸೇವೆಗೆ ಅಥವಾ ಯಾವುದೇ ಸೇವೆಗೆ ನೇಮಿಸಲ್ಪಟ್ಟಿರುವ ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಸ್ವಸ್ಥ ಚಿತ್ತರಾಗಿರಬೇಕು, ಶ್ರಮೆಯನ್ನು ತಾಳ್ಕೊಳ್ಬೇಕು, ಸುವಾರ್ತಿಕನ ಕೆಲಸವನ್ನ ಮಾಡಿ ಎಂಬುದಾಗಿ ಪೌಲನು ಅಲ್ಲಿ ತಿಮೋಥೆಯನಿಗೆ ಎಚ್ಚರಿಸುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಅದರಿಂದ ಒಟ್ಟಾರೆಯಾಗಿ ಸುವಾರ್ತಿಕನು ಎಂಬುದಾಗಿ ಹೇಳುವಂತ ಒಂದು ಸಂಗತಿಗಳು ದೇವರ ವಾಕ್ಯ ಹೇಳ್ತಾ ಇಲ್ಲ. ಒಂದು ವೇಳೆ ನಾವು ಸುವಾರ್ತಿಕರ ಗುಂಪಾಗಿದ್ದೇವೆ ಹೇಳ್ತಕ್ಕಂಥ ಸಂಗತಿಗಳಿಗೆ ದೇವರ ವಾಕ್ಯ ಒಪ್ಪುವಂತ ವಿಷಯಗಳೆಲ್ಲ. ನನ್ನ ಸುವಾರ್ಥ ಒಂದು ವೇಳೆ ಸೇವೆ, ನಾನೊಬ್ಬ ಸುವಾರ್ತಿಕನಾಗಿದ್ದರೆ ಅದು ನನ್ನ ಸಭೆಯ ಮುಖಾಂತರವಾಗಿ, ಒಂದು ವೇಳೆ ಈ ಸಭೆಯ ಮುಖಾಂತರವಾಗಿ ಇನ್ನೊಂದು ಸಭೆಯ ಮುಖಾಂತರವಾಗಿ, ಒಂದು ವೇಳೆ ಕರೆಗಳು, ಒಂದು ವೇಳೆ ಅದು ಸಭೆಯ ಒಪ್ಪಿಗೆ ಮೇರೆಗೆ ಹೋಗುವಂತ ವಿಷಯಗಳು ಸುವಾರ್ಥ ಸೇವೆಗೆ ಅದಿದೆ, ಅದು ನಾನು ಮಾಡಬಾರ್ದು ಎಂಬುದಾಗಿ ಎಲ್ಲ. ಒಟ್ಟಿನಲ್ಲಿ ಇರತಕ್ಕಂಥ ಸಭೆಯ ಜೊತೆಯಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯ,
ಸಭೆಯನ್ನ ಬಿಟ್ಬಿಟ್ಟು ನಾನು ಮಾಡ್ತೇನೆ ಎಂಬುದಾಗಿ. ಅದಕ್ಕೆ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನ ಮಾಡು, ನಿನಗೆ ನೇಮಿಸಿರುವ ಕೆಲಸವನ್ನ, ಸೇವೆಯನ್ನ ಲೋಪವಿಲ್ಲದೆ ನೀನು ಮಾಡು ಎಂಬುದಾಗಿ ನಾವಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ಈ ಸುವಾರ್ತಿಕನು ಆತನು ಸ್ವಸ್ಥಚಿತ್ತನಾಗಿರಬೇಕೆಂಬುದಾಗಿ ನೋಡ್ತೇವೆ. ಶ್ರಮೆಯನ್ನು ತಾಳಿಕೊಳ್ಳಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಶ್ರಮೆ ತಾಳ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಅದು ಕರ್ತನ ಸೇವೆಗೆ ನಾನು ಕರೆಸಲ್ಪಟ್ಟನೆಂಬುದಾಗಿ ಹೇಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮ್ಮ ಕರ್ತನು ಒಂದು ಸರಿಯಾದ ನಿಯಮಾವಳಿಗಳನ್ನ ಸಭೆಯಲ್ಲಿ ಇಟ್ಟಿದ್ದಾರೆ. ಸೊ ಅದರಿಂದ ಪ್ರಿಯರೇ, ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ನಾವು ಗಮನಿಸ್ತಾ ಬರುವಾಗ ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯದ 1ನೇ ವಚನಗಳನ್ನ ನಾವು ಗಮನಿಸ್ತಾ ಬರುವಾಗ, ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯದ 1ನೇ ವಚನ, ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯದ 1ನೇ ವಚನ, ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂದು ನನ್ನ ಮನೋಭಿಲಾಷೆಯು ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯಾಗಿದೆ. ಇಲ್ಲಿ ಪೌಲನ ಒಂದು ವಿಜ್ಞಾಪನೆ, ಪೌಲನ ಒಂದು ಭಾರದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದು ನನ್ನ ಮನೋಭಿಲಾಷೆಯು ದೇವರಿಗೆ ನಾನು ಮಾಡುವ ವಿಜ್ಞಾಪನೆ. ನೋಡ್ರಿ, ಅಲ್ಲಿ ಆತ್ಮಗಳ ಭಾರ. ಒಬ್ಬ ಸುವಾರ್ಥ ಸೇವೆಗೆ ನೇಮಿಸಲ್ಪಟ್ಟವನು, ದೇವರಿಂದ ಕರೆಯಲ್ಪಟ್ಟವನು, ಅವನಿಗೆ ಇರಬೇಕಾಗಿರ್ತಕ್ಕಂಥದ್ದು ಆತ್ಮಗಳ ಭಾರ. ಸೊ ಆತ್ಮಗಳ ಭಾರ ಇಲ್ಲದಿದ್ದರೆ ಅವನು ಸುವಾರ್ತೆಗಾಗಿ ನೇಮಕವಾದವನು ಎಂಬುದಾಗಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಅದರಿಂದ ಆತ್ಮಗಳ ಭಾರ ನಿಜವಾಗಿ ಇದೆ ಹೇಳುವಂತ ಒಂದು ಸಂಗತಿ. ಅದರಿಂದ ಆತ್ಮಗಳ ಭಾರ ಇರುವಂತ ಒಂದು ಸಂಗತಿ, ಅದು ಕರ್ತನ ಆತ್ಮ ಅಥವಾ ಕರ್ತನ ಸುವಾರ್ತೆ ಮುಖಾಂತರವಾಗಿ ಕರೆದಿರತಕ್ಕಂಥ ಆತ್ಮ ಎಂಬುದಾಗಿ ತಿಳ್ಕೊಂಡು ಆ ನಿಜವಾಗಿರ್ತಕ್ಕಂಥ ಆತ್ಮ. ಇವತ್ತಿನ ದಿನಮಾನಗಳಲ್ಲಿ ನಾವು ಸ್ವಸ್ಥ ಬೋಧನೆ ಇರತಕ್ಕಂಥವರಲ್ಲಿ ಒಂದು ಆತ್ಮಭಾರದ ವಿಷಯವಾಗಿ ಮಾತನಾಡುವಾಗ ನೋಡುವಾಗ, ಅವರು ಇವರಿಗೆ ಸುವಾರ್ತೆ ಹೇಳಿದವರು, ನಾನು ಇವರಿಗೆ ಸುವಾರ್ತೆ ನೋ, ದೇವರು ಅದನ್ನ ಕೇಳೋದಿಲ್ಲ. ಯಾಕೆಂದರೆ ಸುವಾರ್ತೆ ಹೇಳುವಂತ ಡ್ಯೂಟಿ ನಿಂದು. ಯಾರೂ ಒಂದು ವೇಳೆ ಸುವಾರ್ತೆ ಹೇಳಿರ್ತಕ್ಕಂಥವರಾಗಿರಬಹುದು, ಕರ್ತನ ಸುವಾರ್ತೆ ಅದು ನಮ್ಮದಲ್ಲ. ಕರ್ತನು ಕೇಳುವಂತ ಆ ಒಂದು ಸುವಾರ್ತೆಗೆ ನಾವು ಒಳಪಟ್ಟವರಾಗಿ, ಸುವಾರ್ತೆ ಹೇಳಿರ್ತಕ್ಕಂಥವನು ಅವರು ಯಾರೋ ಒಂದು ವೇಳೆ ಸುವಾರ್ತೆ ಇನ್ನೊಬ್ಬರು ಯಾರು ಹೇಳುವಾಗ, ಮತ್ತೊಬ್ಬರು ಆ ಸಭೆಯನ್ನು ನಡೆಸ್ತಾ ಇರುವಾಗ, ಆಗ ಒಂದು ವೇಳೆ ಇನ್ನೊಬ್ಬ ಸುವಾರ್ತಿಕನು ಇನ್ನೊಬ್ಬನು ಸುವಾರ್ತಿಕೆ ಹೇಳ್ತಕ್ಕಂಥವನ ಆ ಒಬ್ಬ ವಿಶ್ವಾಸಿಯ ಮೇಲೆ ರೇಗಾಡುವಂಥದ್ದು ಅಥವಾ ಇನ್ನೊಬ್ಬ ವಿಶ್ವಾಸಿಯ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಬುದ್ಧಿಯನ್ನು ಉಪಯೋಗಿಸುವಂತ ಒಂದು ಕಾರ್ಯ, ಅದು ಸ್ವಸ್ಥ ಬೋಧನೆ ನಮ್ಮಲ್ಲಿ ಮಾತ್ರ ಇರಬಾರ್ದು. ಅನೇಕರಲ್ಲಿ ಒಂದು ವೇಳೆ ಇದಿರ್ಬೋದು, ಆದ್ರೆ ನಮ್ಮಲ್ಲಿ ಎಂದಿಗಿರಬಾರ್ದು. ಆ ಆತ್ಮ ಭಾರ ಒಬ್ಬ ಸುವಾರ್ತಿಕನಿಗೆ, ಅವರು ಯಾರೇ ಸುವಾರ್ತೆನ ಸಾರಿ ಹೇಳಿರ್ಲಿ, ಒಂದು ವೇಳೆ ಬೆಂಗಳೂರಿನಂತ ವ್ಯಕ್ತಿಗಳು ಬಂದು ಸುವಾರ್ತೆ ಹೇಳಿರ್ಲಿ, ಅಥವಾ ಭದ್ರಾವತಿಯಿಂದ ಬಂದು ಹೇಳಿರ್ಲಿ, ಅಥವಾ ಇನ್ನೊಂದು ಕಡೆಯಿಂದ ಬಂದು ಹೇಳಲಿ, ಶಿವಮೊಗ್ಗದಿಂದ ಬಂದು ಹೇಳಿರ್ಲಿ, ಯಾರೇ ಸುವಾರ್ತೆ ಹೇಳುವಾಗ ನಂಬಿಕೆ ಇಟ್ಟಿರ್ತಕ್ಕಂಥ ಭಕ್ತರು ಒಂದು ವೇಳೆ ಇಲ್ಲಿರುವಾಗ, ನಾವು ಅವರನ್ನ ಪೋಷಿಸುವಂತ ಇಂಥವರು ಸುವಾರ್ತೆ ಹೇಳಿದವರು, ಅವರಿಂಥವರ ಮೂಲಕ ರಕ್ಷಣೆ, ಅದಕ್ಕೋಸ್ಕರವಾಗಿ ನೀವು ಆ ಆತ್ಮಗಳ ಭಾರವನ್ನ ಯಾಕೆ ನೀವು ಕಳ್ಕೊಳ್ತಾ ಇದ್ದೀರಿ? ಆ ಆತ್ಮವನ್ನ ಪ್ರಿಯರೇ, ನಾವು ಗಮನಿಸ್ತಾ ಬರುವಾಗ, ನಾವಿಲ್ಲಿ ನೋಡುವಾಗ ರಕ್ಷಣೆ ಹೊಂದಬೇಕೆಂಬ ಮನೋಭಿಲಾಷೆ ಆತನಿಗೆ, ಪೌಲನಿಗಿರುವುದನ್ನು ನಾವು ಗಮನಿಸುವಾಗ, ಇವತ್ತು ಆತ್ಮಗಳ ಭಾರ ಇರ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರಾತ್ಮನು ಅದನ್ನೇ ಹೇಳುವಂಥದ್ದು. ಆತ್ಮನು ಕರೆದಿರ್ತಕ್ಕಂಥದ್ದು ಸೇವೆಗೆ, ಪೌಲ ಬಾರ್ನಬರನ್ನ. ಅದನ್ನ ನಾವು 13 ಮತ್ತು 12ನೇ ವಚನದಲ್ಲಿ ನಾವು ನೋಡಿದವರು ಆಗಿದ್ದೇವೆ. ಬೇರೆ ಅದರಿಂದ ನಾವು ಗಮನಿಸ್ತಾ ಬರುವಾಗ ಈ ಸ್ವಾರ್ಥ ಸೇವೆ ವಿಷಯ ಇದು ಸಣ್ಣ ವಿಷಯ ಅಲ್ಲ. ಬೇರೆ ನಾವು ನೋಡುವಾಗ ಅಲ್ಲಿ ಪೌಲನ ಕುರಿತಾಗಿ ನಾವು ಗಮನಿಸ್ತಾ ಬರುವಾಗ, ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. 9ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದುವಾಗ ಆ ಪೌಲನು ಸೇವೆಗೆ ವಿರೋಧ ಮಾಡತಕ್ಕಂಥ ವ್ಯಕ್ತಿಯಾಗಿದ್ದನು, ಮತ್ತು ಅಲ್ಲಿ ಅಂತ ವ್ಯಕ್ತಿಯನ್ನ ಕರೆದನು. ಕರ್ತನದ್ದು ಮಾತ್ರ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? 9ನೇ ಅಧ್ಯಾಯದ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 15ನೇ ವಚನ, ಆತನು ಅನೀನಿಗೆ ಒಂದು ಹೇಗೆ ಇಲ್ಲಿ ನಾವು ತಕ್ಕೊಳ್ಳೋದು ಎಂಬುದಾಗಿ ಆತನ ಆಲೋಚನೆ ಮಾಡಿರ್ತಕ್ಕಂಥವನಾಗಿದ್ದನು. ಆದ್ರೆ ಅವನು ಪೌಲನು ಏನಾಗಿದ್ದಾನೆ? ರಕ್ಷಿಸಲ್ಪಟ್ಟಿದ್ದಾನೆ. ಆ ದಮಸ್ಕದ ದಾರಿಯಲ್ಲಿ ಆತನು ರಕ್ಷಣೆ ಹೊಂದಿದ್ದಾನೆ. ಆತನು ಹೇಳುವಂತ ದೇವರ ಒಂದು ಮಾತನ್ನ ನೋಡ್ರಿ, ಏನ್ ಹೇಳ್ತಾ ಇದ್ದಾನೆ? ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗಳಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಬೇರೆ ನಾವು ಅನನಿಗೆ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸ್ತಕ್ಕಂಥ ಒಂದು ಮಾತು, ನೀನು ಅವನನ್ನ ಸ್ವೀಕಾರ ಮಾಡಿಕೊಂಡು ಅವನ ಜೊತೆಯಲ್ಲಿ ಹೋಗು, ಅವನಿಗೆ ಬೇಕಾಗಿರ್ತಕ್ಕಂಥ ಸಹಾಯವನ್ನು ನೀನು ಮಾಡಬೇಕು. ನಾನು ಅವರನ್ನ ಈ ಲೋಕದ ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ
ನನ್ನ ಸುವಾರ್ತೆ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡಿರ್ತಕ್ಕಂಥ ಸಾಧನವಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಒಬ್ಬ ಸುವಾರ್ತಿಕನಿಗೆ ನಾನು ಒಬ್ಬ ಸಾಧನವಾಗಿದ್ದೇನೆ, ಕರ್ತನ ಸಾಧನವಾಗಿದ್ದೇನೆ ಇರತಕ್ಕಂಥ ಒಂದು ಸಂಗತಿ ಯಾವತ್ತೂ ಆತನಲ್ಲಿ ಇರಬೇಕಾಗಿರ್ತಕ್ಕಂಥದ್ದಾಗಿದೆ ಪ್ರಿಯ. ಅದರಿಂದ ಪ್ರಿಯರೇ, ಇನ್ನೂ ಅನೇಕ ಕೆಲವು ವಿಷಯಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ದೇವರಿಂದ ನೇಮಕವಾದವನು, ದೇವರಾತ್ಮನಿಂದ ನೇಮಕವಾದವನು, ಸಭೆಯ ಮುಖಾಂತರವಾಗಿ ನೇಮಕವಾದವನು, ಅದು ಮಾತ್ರವೇ ನಿಜವಾದ ಸುವಾರ್ಥ ಸೇವೆಯಾಗಿದೆ. ಈ ಒಂದು ರೀತಿಯ ಸೇವೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅನೇಕರು ಇವತ್ತು ನಾವು ಕೂಡ ನಮ್ಮ ಸಭೆಯಿಂದ ಎದ್ದು ಸುವಾರ್ಥ ಸೇವೆಗೆ ಹೋಗ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲಾ ಕಡೆಗಳಲ್ಲಿಯೂ ನಾವು ಈ ರೀತಿಯಾಗಿರ್ತಕ್ಕಂಥ ಸಭೆಯ ಮುಖಾಂತರವಾಗಿ, ದೇವರಾತ್ಮನ ಮುಖಾಂತರವಾಗಿ ಆ ಸುವಾರ್ಥ ಸೇವೆಗೆ ಹೋಗ್ಲಿ ಎಂಬುದಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಆತ್ಮಿಕ ಪ್ರಯಾಣಗಳನ್ನ ಮುಂದುವರಿಸೋಣ. ದೇವರು ಈ ಚಿಕ್ಕ ವೇದ ಭಾಗಗಳನ್ನ ಆಶೀರ್ವಾದ ಮಾಡಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಕರ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನ ನಾನು ತಿಳಿಸ್ತಕ್ಕಂಥವನಾಗಿದ್ದೇನೆ. ವಿಶೇಷವಾಗಿ